ಸ್ಟಾರ್ಟ್ ಮಾಡೋದು. ಎಲ್ಲ ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮಾಧ್ಯಮ ಮಿತ್ರರಿಗೆ ಈ ಒಂದು ಹೋರಾಟ ಅಂದರೆ ಮೊದಲಿಂದ ಹೋರಾಟ ಮಾಡೋದಕ್ಕೆ ಏನು ಒಂದು ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಇಡೀ ರಾಜ್ಯದ ಜನತೆಗೆ ಮತ್ತು ಸರ್ಕಾರಕ್ಕೆ ಮುಟ್ಟಿಸೋದು ಮುಖ್ಯ ಪಾತ್ರ ವಹಿಸಿದಂಥ ಮಾಧ್ಯಮ ಮಿತ್ರರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಯಾಕೆಂದರೆ ಇವತ್ತು ಮಾಧ್ಯಮದ ಮುಖಾಂತರ ಹೋರಾಟನ ಸರ್ಕಾರಕ್ಕೆ ಮುಟ್ಟಿಸಿದ ನಂತರ ಸುಮಾರು 72,186 ಹುದ್ದೆಗಳನ್ನು ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತೇಳಿ ಸರ್ಕಾರ ಒಪ್ಕೊಂಡಿತ್ತು. ಅದರಿಂದ ಎಲ್ಲ ಸ್ಟೂಡೆಂಟ್ಸಿಗೂ ತುಂಬ ಅನುಕೂಲನೂ ಆಗಿತ್ತು. ಈ ಒಂದು 72,186 ಹುದ್ದೆಗಳನ್ನು ನಾವು 6 ಮಂತ್ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು ಅಂತ ಹೇಳ್ಬಿಟ್ಟು ಮೊದಲಿಂದನೂ ಕೇಳ್ಕೊಂಡಿದ್ವಿ. ಆದರೆ ಸರ್ಕಾರ ಈಗ 6 ತಿಂಗಳಲ್ಲಿ 36,000 ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೀವಿ, ಇನ್ನು 6 ತಿಂಗಳಿಗೆ ಆಮೇಲೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಒಂದು ನಮ್ಮ ಏನು ನಾಳೆ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಮಿಚಿಗನ್ ಕಾಂಪೌಂಡ್ ಗ್ರೌಂಡಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ. ಮೂಲ ಕಾರಣ ಈ ಒಂದು 76,186 ಹುದ್ದೆಗಳನ್ನು ಒಂದು 6 ಮಂತ್ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಈ ಒಂದು ಈವೆಂಟ್ ಆಫ್ ಕ್ಯಾಲೆಂಡರು ಯಾವಾಗ ಎಕ್ಸಾಮ್ ಇರುತ್ತೆ, ಯಾವಾಗ ರಿಸಲ್ಟ್ಸ್ ಬಿಟ್ಟು ಆರ್ಡರ್ ಕಾಪಿ ಕೊಡ್ತೀವಿ, ಅದು ಒಂದು ಟೈಮ್ ಟೇಬಲ್ ಇರಬೇಕು. ವಿತೌಟ್ ಟೈಮ್ ಟೇಬಲ್ಲು ಸ್ಟೂಡೆಂಟ್ಸ್ಗೆ ಪ್ರಿಪ್ರೇಷನ್ ಮಾಡೋದಕ್ಕೆ ತುಂಬ ತೊಂದರೆ ಆಗುತ್ತೆ. ಮತ್ತು ಮೊನ್ನೆ ಒಂದು ಎಕ್ಸಾಮ್ ಆಯಿತು. ಈ ಒಂದು ನೋಟಿಫಿಕೇಶನ್ಸ್ ಆದಮೇಲೆ ಫಸ್ಟ್ ಎಕ್ಸಾಮ್ಸು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿದ್ದು. ಇದರಲ್ಲಿ ತುಂಬ ಇರ್ರೆಗ್ಯುಲಾರಿಟೀಸು, ಅಂದರೆ ಎಷ್ಟೋ ಜನ ಎಕ್ಸಾಮ್ಸ್ ಬರ್ದಿಲ್ಲ. ಏನೊಂದು ನ್ಯಾಚುರಲ್ ಕಲಾಮಿನಿಟೀಸ್ ಅಂದರೆ ಇದು ಒಂದು ಪ್ರಕೃತಿ ವಿಕೋಪದಿಂದ ಟ್ರೈನ್ ಮಿಸ್ ಆಗಿ ಸುಮ್ಮನೆ ಸಾವಿರಾರು ಜನ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರ್ದಿಲ್ಲ. ಮತ್ತು ವಿಜಯಪುರದಲ್ಲಿ ತಿಕೋಟದಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ ಈ ಒಂದು KE ಎಕ್ಸಾಮ್ ನಡೆಸಿರೋಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ಲು ಸುಮಾರು ಅರ್ಧ ಗಂಟೆ ಇಲ್ಲ 30 to 45 ಮಿನಿಟ್ಸು ಕ್ವಶನ್ ಪೇಪರ್ ಕೊಡೋದು ಲೇಟ್ ಆಗಿದೆ. ಕ್ವಶನ್ ಪೇಪರ್ ಮತ್ತು OMR ಶೀಟ್ಸ್ ಕೊಡೋದು ಲೇಟ್ ಆಯಿತು. ಮತ್ತು ಕೊಟ್ಟಾದ್ಮೇಲೂ ಕೂಡ ಅದು OMR ಶೀಟ್ಸು ಮತ್ತು ಕ್ವಶನ್ ಪೇಪರ್ಗೂ ಮ್ಯಾಚೇ ಆಗಿಲ್ಲ. ಹಂಗಾಗಿ ತುಂಬ ಜನ ಸ್ಟೂಡೆಂಟ್ಸು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ದು ಬರೀ ಅದೊಂದೇ ಅಂತಲ್ಲ, ಬರೀ 90 ಮಿನಿಟ್ಸ್ ಇದೆ. 90 ಮಿನಿಟ್ಸ್ಗೆ ಎಕ್ಸ್ಟ್ರಾ 5 ಮಿನಿಟ್ಸ್ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ 5th ಆಪ್ಷನ್ ಫಿಲ್ ಮಾಡೋದಕ್ಕೆ. ಎಷ್ಟೋ ಸೆಂಟರಲ್ಲಿ 5th ಆಪ್ಷನ್ ಫಿಲ್ ಮಾಡೋದಕ್ಕೆ ಟೈಮೇ ಕೊಟ್ಟಿಲ್ಲ 5 ಮಿನಿಟ್ಸು. ಮತ್ತು ವಾಲ್ ಕ್ಲಾಕ್ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಎಷ್ಟೋ ಸೆಂಟ್ರಲ್ಲಿ ಫ್ರಿಸ್ಕಿಂಗ್ ಮಾಡಿಲ್ಲ. ಈ ಒಂದು ಇಷ್ಟೊಂದೆಲ್ಲ ಇರ್ರೆಗ್ಯುಲಾರಿಟೀಸ್ ಆದ್ರೂ KEಯಿಂದ ರಿಸಲ್ಟ್ಸ್ ಬಿಟ್ಟಿದ್ದಾರೆ. ಈ ಮಾನ್ಯ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸರ್ ಕೂಡ ಅದನ್ನು ಕನ್ಸಿಡರ್ ಮಾಡಿ ನಾವು ಮರುಪರೀಕ್ಷೆ ಮಾಡಬೇಕಾ ಇಲ್ಲ ಅಂತೇಳಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿವರೆಗೂ ಅದ್ರ ಬಗ್ಗೆ ಏನೂ ನಿರ್ಧಾರ ತೊಗೊಂಡಿಲ್ಲ. ಇಲ್ಲಿ ಸ್ಟೂಡೆಂಟ್ಸು ಎಕ್ಸಾಮ್ ಬರೆದು ಪಾಸ್ ಆಗೋಂಥವ್ರು ಹೇಳ್ತಿದ್ದಾರೆ ಇದನ್ನು ಈ ಒಂದು ಎಕ್ಸಾಮ್ಸಲ್ಲಿ ತುಂಬ ಅನ್ಯಾಯ ಆಗಿದೆ, ಎಷ್ಟೋ ಜನ ಎಕ್ಸಾಮ್ ಬರ್ದಿಲ್ಲ, ಟೈಮ್ ಶಾರ್ಟೇಜು ಕೊಟ್ಟಿಲ್ಲ, 5 ಮಿನಿಟ್ಸ್ ಕೊಟ್ಟಿಲ್ಲ, ವಾಲ್ ಕ್ಲಾಕ್ ಇಲ್ಲ, ಎಲ್ಲ ತುಂಬ ಇರ್ರೆಗ್ಯುಲಾರಿಟೀಸ್ ಇರೋದ್ರಿಂದ ಪಾಸ್ ಆಗೋಂಥವ್ರು ಒಳ್ಳೆ ಸ್ಕೋರ್ ಮಾಡಿರೋರೇ ರೀ ಎಕ್ಸಾಮ್ ಮಾಡಬೇಕು, ಮರುಪರೀಕ್ಷೆ ಮಾಡಬೇಕು ಅಂತ ಹೇಳ್ತೀರಾ. ಇದನ್ನ ಉದ್ದೇಶಿಸಿದ್ರೆ ಆದರೆ ನಾಳೆ ನಾವೇನು ಹೋರಾಟ ಮಾಡ್ತೀವಿ ಇದನ್ನ ಸರ್ಕಾರ ತುಂಬ ಗಂಭೀರವಾಗಿ ತಗೊಬೇಕು. ಮತ್ತು KPSC ಚೇರ್ಮನ್ ಮೇಲೆ ನಾವು ಕಂಟಿನ್ಯೂಸ್ ಅದು ಏನು FIR ಮಾಡಿದ್ವಿ, ಮತ್ತು ಗವರ್ನರ್ ಕಂಪ್ಲೇಂಟ್ ಕೊಟ್ಟಿದ್ವಿ, ಲೋಕಾಯುಕ್ತ ಕೊಟ್ಟಿದ್ವಿ, ಮತ್ತು ED ಕಂಪ್ಲೇಂಟ್ ಮಾಡಿದ್ವಿ, ಪ್ರೆಸಿಡೆಂಟಿಗೆ, ಪ್ರೈಮ್ ಮಿನಿಸ್ಟರ್ಗೆ, ಸರ್ಕಾರಕ್ಕೆ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ ನಂತರ ಗವರ್ನರ್ ಏನು ಅದನ್ನು KPSC ಚೇರ್ಮನ್ನ ಸಸ್ಪೆಂಡ್ ಮಾಡಿದ್ದಾರೆ. ಬರೀ ಅದಷ್ಟೇ ಆಗಬಾರ್ದು, ಅವ್ರ ಮಕ್ಳ ಮೇಲೆ ಆಕ್ಷನ್ ತಗೊಬೇಕು. KPSC ಚೇರ್ಮನ್ನು ಅರೆಸ್ಟ್ ಮಾಡಬೇಕು. ಯಾಕೆಂದರೆ ಬಡವ್ರಿಗೊನ್ನೇ ಶ್ರೀಮಂತರಿಗೊನ್ನೇ ಆಗಬಾರ್ದು. KPSC ಮೆಂಬರ್ಸು ಸುಮಾರು 2 ಮೆಂಬರ್ಸ್ ಮೇಲೆ ನಾನು ಪ್ರಿಲಿಮಿನರಿ ಅಂದರೆ FIR ಮಾಡಿ ಅಂತಂದಾಗ ಇಲ್ಲ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ರು. ಜುಲೈ 3ನೇ ತಾರೀಕು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡೋದಕ್ಕೆ ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ತೊಗೊಂಡಾದ್ಮೇಲೆ ಶಾಂತಾ ಉಸ್ಮಾನಿ ಮತ್ತು ಮಮಿತಾ ಅನ್ನೋದ್ರ ಮೇಲೆ ಕಂಪ್ಲೇಂಟ್ ಏನು ನಾವು ಪ್ರಿಲಿಮಿನರಿ ಎನ್ಕ್ವೈರಿಲಿ ಕನ್ಫರ್ಮ್ ಆಗಿದೆ, ವಿತ್ ಡಾಕ್ಯುಮೆಂಟ್ಸ್ ವಿತ್ ಎವಿಡೆನ್ಸ್ ಇದ್ರೂ ಅವ್ರು FIR ಆಗಿದೆ, ಅವ್ರನ್ನ ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ. ಮತ್ತು ಭೋಜ್ಯ ನಾಯ್ಕು ಮತ್ತು ಅನೂಪನ್ ಅಂತ ಕ್ಯಾಂಡಿಡೇಟ್ಸ್ ಅವ್ರ ಮೇಲೂ ಕೂಡ ನಾವು ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿದ್ವಿ, ಇಲ್ಲಿವರೆಗೂ ಸೀರಿಯಸ್ ಆಗಿ ಅವ್ರು ತೊಗೊಂಡಿಲ್ಲ ಸರ್ಕಾರ. ಇವರ ಮೆಂಬರ್ಸಲ್ಲಿ ಸುಮಾರು 25 ಮಾರ್ಕ್ಸಿಗೆ ಇವರು 1.5 ಕೋಟಿ ಮತ್ತು 25 ಮಾರ್ಕ್ಸ್ಗೆ 70 ರಿಂದ 80 ಲಕ್ಷ ತೊಗೊಂಡು ಇವರು ಫೋನ್ ಕಾಲಲ್ಲಿ ತುಂಬ ಚರ್ಚೆಗಳಾಗಿದ್ದಾವೆ. ವಿತ್ ಡಾಕ್ಯುಮೆಂಟ್ಸು ವಿತ್ FIR ಆದರೂ ಕೂಡ ಅವ್ರ ಮೇಲೆ ಏನೂ ಆಕ್ಷನ್ ತೊಗೊಂಡಿಲ್ಲ. ಈಗ ನಾವು KPSC ಆಗಿರೋಂಥ ವೆಟರ್ನರಿ ಆಫೀಸರಲ್ಲೂ ತುಂಬ ಅದ್ರ ಮೇಲೆ ಸುಮಾರು 329 ಜನದ ಮೇಲೂ ನಾವು CBI ತನಿಖೆ ಕೊಡಿ ಅಂತ ಹೇಳಿದ್ವಿ, CBI ತನಿಖೆ ಕೊಡಿಲ್ಲ, ಬರೀ CID ತನಿಖೆ ಕೊಟ್ಟರು. ಮತ್ತು KAS ಎಕ್ಸಾಮ್ಸಲ್ಲಿ ಬೇರೆ ಎಕ್ಸಾಮ್ಸಲ್ಲಿ ಏನು ಎಕ್ಸಾಮ್ ನಡೀತು ಲಾಸ್ಟ್ 5 ಇಯರ್ಸ್ KPSCಲಿ ಅಷ್ಟು ಎಕ್ಸಾಮ್ಸನ್ನು CBI ತನಿಖೆ ಕೊಡಿ ಅಂತ ಹೇಳ್ಬಿಟ್ಟು ನಾಳೆ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಒಂದು ನಾವು ಇದನ್ನ ಸರ್ಕಾರ CBI ತನಿಖೆ ಕೊಡೋ ತನಕ ಅನಿರ್ದಿಷ್ಟಾವಧಿ ಹೋರಾಟ ಆಗುತ್ತೆ. ಮತ್ತು ನಾವು ಇಲ್ಲಿ ಒಂದು ನಾಳೆ ಹೋರಾಟ ಮಾಡ್ತಾ ಇರೋಂಥದ್ದು ಬರೀ ಅದೊಂದೇ ಅಲ್ಲ, ಇನ್ನೂ 10,000 ಇನ್ನೂ ಶಿಕ್ಷಣ ಇಲಾಖೆಯಲ್ಲಿ ಮೋರ್ ದೆನ್ 80,000 ವೇಕೆನ್ಸಿ ಇದೆ. ಆದರೆ ನಮಗೆ 15,000 ವೇಕೆನ್ಸಿ ಅಷ್ಟೇ ಕರೆದಿರೋದು. 15,000 ವೇಕೆನ್ಸಿಯಲ್ಲಿ ಸ್ಟೂಡೆಂಟ್ಸಿಗೆ ಇದು ಅಂದರೆ ಎಷ್ಟೋ ಸಬ್ಜೆಕ್ಟ್ ವೈಸು ಕೂಡ ಒಂದೊಂದು ಪೋಸ್ಟ್ ಬರ್ತಾ ಇಲ್ಲ ಒಂದೊಂದು ಡಿಸ್ಟಿಕ್ಗೆ. ಫಾರ್ ಎಕ್ಸಾಂಪಲ್ PSTR ಪೋಸ್ಟು HK ದಲ್ಲಂತೂ ಅಪ್ ಟು 80%
FD ಇಂದ ಅಪ್ರೂವಲೇ ಬೇಕಿಲ್ಲ. ಆದ್ರೂ ಸರ್ಕಾರ ಇಲ್ಲಿವರೆಗೂ ಅಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇರ್ಬೋದು, GPST ಇರ್ಬೋದು, HSTR ಇರ್ಬೋದು, ದೈಹಿಕ ಶಿಕ್ಷಕರು ಇರ್ಬೋದು, ಇಲ್ಲಿವರೆಗೂ 15 ವರ್ಷ 20 ವರ್ಷ ಆದ್ರೂ ಇನ್ನೂ ಫಿಲ್ ಮಾಡಿಲ್ಲ. ಖಾಲಿ ಹುದ್ದೆಗಳಿದ್ರು ಕೂಡ ಅದು 4424 ಹುದ್ದೆ FD ಇಂದ ಅಪ್ರೂವಲ್ ಆಗಿ 2 ವರ್ಷ ಆದ್ರೂ ಇಲ್ಲಿವರೆಗೂ ಅವ್ರು ಎಕ್ಸಾಮ್ ಮಾಡಿ ಇದು ತಗೊಂಡಿಲ್ಲ. ಮತ್ತೆ ಈ ಒಂದು ಕನ್ನಡ ಟೀಚರ್ಸ್ ಇಲ್ಲ, ಹಿಂದಿ ಟೀಚರ್ಸ್ ಇಲ್ಲ, ಇಂಗ್ಲಿಷ್ ಟೀಚರ್ಸ್ ಇಲ್ಲ, ಮರಾಠಿ ಟೀಚರ್ಸ್ ಇಲ್ಲ, ಈ ಒಂದು ಮ್ಯಾಥ್ಸ್ ಟೀಚರ್ಸ್ ಕೂಡ ಇವರು ರೆಕ್ರೂಟ್ಮೆಂಟ್ ಅಂದ್ರೆ ನೋಟಿಫಿಕೇಶನ್ಸ್ ಅಲ್ಲಿ ತುಂಬಾ ಕಡಿಮೆ ಪೋಸ್ಟ್, ಕೆಲವೊಂದು ಪೋಸ್ಟೇ ಇಲ್ಲ ಹಂಗಾಗಿದೆ. ಈ ಒಂದು ಸಂಗೀತ ಟೀಚರ್ಸ್ ಅಂತೂ ಸುಮಾರು 10 ವರ್ಷದಿಂದ ಕರೆದೇ ಇಲ್ಲ, ನೋಟಿಫಿಕೇಶನ್ಸ್ ಮಾಡಿಲ್ಲ. ಚಿತ್ರಕಲೆ ಟೀಚರ್ಸ್ ಮಾಡಿಲ್ಲ, ಡ್ರಾಯಿಂಗ್ ಟೀಚರ್ಸ್ ಮಾಡಿಲ್ಲ. ಇದನ್ನ ಸರ್ಕಾರ ಎಲ್ಲರಿಗೂ ಈಕ್ವಲ್ ಆಗಿ ನೋಡ್ಬೇಕಾಯ್ತು. ಬರೀ ಮೋರ್ ದೆನ್ 80,000 ಖಾಲಿ ಹುದ್ದೆ ಇದೆ, ಬರೀ 15,000 ಹುದ್ದೆ ಕಾಲ್ ಮಾಡ್ತಿದ್ದಾರೆ. ಇದನ್ನ ಸರ್ಕಾರ ಈ ಕೂಡಲೇ ಅದನ್ನ ಪರಿಗಣಿಸ್ಬೇಕು. ಮತ್ತೆ ಅದೊಂದೇ ಅಲ್ಲ, ಈ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ 950 ಪೋಸ್ಟ್ ನಾವು ಮೊದಲಿಂದನೂ ಹೋಗಿ ಲೆಟರ್ ಕೊಟ್ವಿ, ಅವ್ರು ಮಾಡ್ತೀನಿ ಅಂತ ಹೇಳಿದ್ರು. ಕೊನೆ ಮೂಮೆಂಟ್ ಅಲ್ಲಿ C&R ರೂಲ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತ, ಅಂದ್ರೆ 10th ಮತ್ತೆ PUC ನ ಕೈ ಹೊರತುಪಡಿಸಿ ಬೀಟ್ ಫಾರೆಸ್ಟ್ ಆಫೀಸರು, ಬೀಟ್ ಫಾರೆಸ್ಟ್ ವಾಚರು, ಮತ್ತೆ ಫೈರ್ ಮ್ಯಾನು, ಲೈನ್ ಮ್ಯಾನ್ ಇಷ್ಟು ಹುದ್ದೆಗಳನ್ನ 10th ಮತ್ತೆ PUC ಮೇಲೆ ತಗೊಂಡಿರಾ, ಪರ್ಸೆಂಟೇಜ್ ಮೇಲೆ ತಗೊಂಡಿರಾ, ಡೈರೆಕ್ಟ್ ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು. ಸುಮಾರು 5,000 to 6,000 ಪೋಸ್ಟಿಗೆ ನೋಟಿಫಿಕೇಶನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ವರ್ಷಾನುಗಟ್ಲೆಯಿಂದ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಇದನ್ನ ಎಕ್ಸಾಮ್ ಥ್ರೂ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇರೋದು. ಈ KPSC ಆಗಿರ್ಬೋದು ಮತ್ತೆ ಸರ್ಕಾರ ಆಗಿರ್ಬೋದು ಎಲ್ಲಾ ವಿಚಾರಗಳನ್ನ ಯಾವುದೂ ಸೀರಿಯಸ್ ಆಗಿ ತಗೊಂತಾ ಇಲ್ಲ. ಮತ್ತೆ ನಾವು ಇಲ್ಲಿ ಹೋರಾಟ ಮಾಡಿದ ನಂತರ ಸರ್ಕಾರ 2 ವಿದ್ಯಾರ್ಥಿ ಕ್ಯಾಂಟೀನ್, ಒಂದು ಡಿಜಿಟಲ್ ಲೈಬ್ರರಿ ಮಾಡಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಅದು ಇಲ್ಲಿವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. 6 ತಿಂಗಳಾಯ್ತು, ಬರೀ ಬಜೆಟ್ ಅಲ್ಲಿ ಅನೌನ್ಸ್ ಮಾಡೋದಕ್ಕೆ ಪೇಪರ್ ಸ್ಟೇಟ್ಮೆಂಟ್ಸ್, ಮಾಧ್ಯಮದ ಸ್ಟೇಟ್ಮೆಂಟ್ಸ್ ಆಗಿದೆ, ಇಲ್ಲಿವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಬೆಂಗಳೂರಲ್ಲಿ 2 ವಿದ್ಯಾರ್ಥಿ ಕ್ಯಾಂಟೀನು, ಧಾರವಾಡದಲ್ಲಿ 2 ವಿದ್ಯಾರ್ಥಿ ಕ್ಯಾಂಟೀನು, ಇಲ್ಲೊಂದು ಬೆಂಗಳೂರಲ್ಲಿ ಒಂದು ಡಿಜಿಟಲ್ ಲೈಬ್ರರಿ, ಮತ್ತೆ ಧಾರವಾಡದಲ್ಲಿ ಒಂದು ಡಿಜಿಟಲ್ ಲೈಬ್ರರಿ, 10 crores ಅದನ್ನ ಕಾರ್ಯರೂಪಕ್ಕೆ ಇಲ್ಲಿವರೆಗೂ ಬಂದಿಲ್ಲ. 6 ತಿಂಗಳಾಯ್ತು. ಏನ್ ಮಾಡ್ತಾ ಇದ್ದಾರೆ ಸರ್ಕಾರ? ಇಲ್ಲ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಇದು ವಿದ್ಯಾರ್ಥಿಗಳು ಒಂದೊಂದು ಟೈಮ್ ಊಟಕ್ಕೂ ಎಷ್ಟೊಂದು ಕಷ್ಟ ಪಡ್ತಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಸರ್ ಹತ್ರ ಚರ್ಚೆ ಮಾಡಿ ಮಾತಾಡಿದಾಗ ಅದನ್ನ ಬಜೆಟ್ ಅಲ್ಲಿ ಹೇಳಿದ್ದಾರೆ, ಅದು ಇಲ್ಲಿವರೆಗೂ ಇಂಪ್ಲಿಮೆಂಟ್ ಮಾಡಿಲ್ಲ. ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಮತ್ತೆ ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ. ವಯೋಮಿತಿ, ಅದು 5 ವರ್ಷ ವಯೋಮಿತಿ, ಹೋರಾಟ ಮಾಡಿದ ನಂತರ 5 ವರ್ಷ ವಯೋಮಿತಿ ಕೊಟ್ಟಿದ್ರು ಸರ್ಕಾರ. ಅದನ್ನ ಶಿಕ್ಷಣ ಇಲಾಖೆಯಿಂದ ಇಂಪ್ಲಿಮೆಂಟೇ ಮಾಡಿಲ್ಲ. ನೋಡಿ, ಅದು 2005ರಲ್ಲೂ ಕೂಡ ಸರ್ 40, 43, 45 ವರ್ಷ ಇದೆ ಏಜ್ ಲಿಮಿಟ್ ಅಂದ್ರೆ ಶಿಕ್ಷಣ ಇಲಾಖೆಗೆ. 2014ರಲ್ಲೂ ಅದೇ ಇದೆ, 2022ರಲ್ಲೂ ಇದೆ. ಆದ್ರೆ 22ರಲ್ಲಿ 2 ವರ್ಷ ಕೋವಿಡ್, 2 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು. ಅವಾಗ 2 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಆದ್ರೆ 2026ರಲ್ಲಿ ನೋಟಿಫಿಕೇಶನ್ಸ್ ಏನ್ ಮಾಡಿದ್ದಾರೆ, 15,000 ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ. 5 ವರ್ಷ ಒನ್ ಟೈಮ್ ಏಜ್ ರಿಲ್ಯಾಕ್ಸೇಷನ್. ಅವ್ರೇನ್ ಡೈರೆಕ್ಟ್ ಜಾಬ್ ಕೇಳ್ತಾ ಇಲ್ಲ. ಸರ್ಕಾರ ಏನ್ ಮಾಡಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತಾ ಇರೋದು. ಒನ್ಸ್ ನೋಟಿಫಿಕೇಶನ್ಸ್ ಆದ್ಮೇಲೆ ಇವ್ರು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ಮೇಲೆ ಇವ್ರು ಮಾಡಂತ ಮಿಸ್ಟೇಕ್ಸ್ ಮತ್ತೆ ಕೋರ್ಟಲ್ಲಿ ಹೋಗಿ ಎಲ್ಡಪ್ ಆಗುತ್ತೆ. ಇವ್ರು ಯಾಕೆ ಕೊಟ್ಟಿಲ್ಲ, ಏನ್ ಮಾಡಿಲ್ಲ. ನೋಟಿಫಿಕೇಶನ್ ಮಾಡೋದಕ್ಕೆ ಮುಂಚೆ ಅಂದ್ರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ಮುಂಚೆ ಏನೆಲ್ಲ ಸಮಸ್ಯೆ ಇದೆ ವಿದ್ಯಾರ್ಥಿಗಳು, ಆ ಸಮಸ್ಯೆಗಳನ್ನ ಕೇಳಿದಾಗ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಅವಾಗಷ್ಟೇ ಅದ ಒಂದು ನೋಟಿಫಿಕೇಶನ್ ಸುಗಮವಾಗಿ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಕೋರ್ಟಲ್ಲಿ ಹೋಗಿ 1 ವರ್ಷ ಅಲ್ಲ 5 ವರ್ಷ 10 ವರ್ಷ ಆದ್ರೂ ಆ ಸಮಸ್ಯೆ ಬಗೆಹರಿಲ್ಲ. ಆ ಪರಿಸ್ಥಿತಿ ಬರುತ್ತೆ. ಮತ್ತೆ ITI ಮುಂಚೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, CIR, DIR, ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ 10th ಮೇಲೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ರು. ಇದು ಏಕಾಏಕಿ ಅಪ್ಗ್ರೇಡ್ ಮಾಡಿದ್ದಾರೆ PUCಗೆ. ಮಾಡ್ಲಿ, ಬೇಡ ಅಂತ ಹೇಳಲ್ಲ, PUC ಮೇಲೆ ಕರೀತಾ ಇದ್ದಾರೆ. ಬಟ್ ಆದ್ರೆ PUC is equal to ITI ಅಂತ ಹೇಳಿದ್ರು. ಬಟ್ ITI ದವರಿಗೆ ಇವಾಗ ಪಾಪ ಅವರಿಗೆ NIOS ಇಂದ ಸರ್ಟಿಫಿಕೇಟ್ ಮಾಡ್ಕೊಂಡ್ ಬರ್ಬೇಕು, ಎಕ್ಸಾಮ್ ಪಾಸ್ ಆದ್ರೆ ಮಾತ್ರ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. 1000 ಜನ ಇದಾರೆ ಪಾಪ. ಅವ್ರಿಗೆ ಮೊದಲೇ ಹೇಳ್ಬೇಕಾಯ್ತು ಇಂಟಿಮೇಷನ್ಸ್, ಹೌದು ಈ ತರ ಇದೆ, NIOS ಇಂದ ಒಂದು ಎಕ್ಸಾಮ್ಸ್ ಇರುತ್ತೆ, ಅದನ್ನ ಪಾಸ್ ಮಾಡ್ಕೊಂಡು NIOS ಇಂದ ಸರ್ಟಿಫಿಕೇಟ್ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಅದನ್ನ ಹೇಳಲಿಲ್ಲ. ಆ ಒಂದು ITI ದವರಿಗೆ ಈ ಒಂದು NIOS ಎಕ್ಸಾಮ್ಸ್ ಬರೆಯೋದನ್ನ ರಿಲ್ಯಾಕ್ಸೇಷನ್ ಕೊಟ್ಟು ಅವರಿಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಕ್ಸಾಮ್ ಕೊಡೋ ತರ ಮಾಡಬೇಕು. ಮತ್ತೆ ಇದರಲ್ಲಿ ಈ ಒಂದು ಏನೋ ಒಂದು ಒಳ ಮೀಸಲಾತಿ ಆಗಿದೆ. ಒಳ ಮೀಸಲಾತಿಯಲ್ಲಿ ತುಂಬಾ ಜನ ಸ್ಟೂಡೆಂಟ್ಸಿಗೆ ಪ್ರವರ್ಗ ಸಿ ಯಲ್ಲಿ ಕೊರವ, ಕೊರಚ, ಮತ್ತೆ ಬೋವಿ, ಲಂಬಾಣಿ ಇವೆಲ್ಲ ಒಂದು ಏನು ಕ್ಯಾಟಗರಿ ಇದೆ, ಆ ಕ್ಯಾಟಗರಿಯವರಿಗೆ ಸ್ಟಾರ್ ಮಾರ್ಕ್ ಮಾಡಿ ಏನೋ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಈ ಸಬ್ ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು ಏನು ನಮಗೆ ಅಲೆಮಾರಿ ಸಮುದಾಯದಲ್ಲಿ 59 ಕ್ಯಾಸ್ಟ್ ಇದೆ, ಜಾತಿ ಇದೆ, ಅವ್ರನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸ್ಟಾರ್ ಮಾಡಿ ಅವರಿಗೆ ಏನ್ ಪ್ರವರ್ಗ ಸಿ ಯಲ್ಲಿ ಏನು ಹುದ್ದೆಗಳನ್ನ ಕಾಯ್ದಿರಿಸಲಾಗಿದೆ. ಅದರಲ್ಲಿ ಈ ಒಂದು ಬೋವಿ, ಕೊರಚ, ಲಂಬಾಣಿ
ಅವರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಯಾಕೆಂದ್ರೆ 80% ಅವರಿಗೆ ಅಲ್ಲಿ ರಿಸರ್ವೇಶನ್ ಇದ್ರೂ ಕೂಡ 0 ಒಂದು ಪೋಸ್ಟ್ ತೋರಿಸ್ತಾ ಇಲ್ಲ. ಟೀಚರ್ಸ್ ಇರ್ಬೋದು, ಮತ್ತೆ ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಬೇರೆ ಎಲ್ಲಾ ಪೋಸ್ಟ್ ಅಲ್ಲೂ ಸರ್ಕಾರ ಇದನ್ನ ಯಾವ ರೀತಿ ಕ್ರಮ ತಗೊಂಡಿದೆ, ಯಾವ ರೀತಿ ರಿಸರ್ವೇಶನ್ ಡಿಸ್ಟ್ರಿಬ್ಯೂಟ್ ಮಾಡಿದೆ, ಅವ್ರಿಗೆ ಅನ್ಯಾಯ ಆಗ್ಬಾರ್ದು. ಯಾಕೆಂದ್ರೆ ಒಂದ್ಸತಿ ನೋಟಿಫಿಕೇಶನ್ಸ್ ಅಲ್ಲಿ ಏನು ಮಿಸ್ಟೇಕ್ ಮಾಡ್ದಿರಾ, ಯಾರಿಗೂ ಅನ್ಯಾಯ ಆಗ್ದಿರಾ ಈ ಒಂದು ನೋಟಿಫಿಕೇಶನ್ಸ್ ಸುಗಮವಾಗಿ ನಡಿಬೇಕು. ಯಾಕೆಂತಂದ್ರೆ ಈ ಒಂದು ನೋಟಿಫಿಕೇಶನ್ಸ್ ಆಗೋದಕ್ ಮುಂಚೆನೆ ಏನೆಲ್ಲ ಸಮಸ್ಯೆ ಇದೆ ಅದನ್ನ ಬಗೆಹರಿಸಿದ್ರೆ ಯಾರಿಗೂ ಪ್ರಾಬ್ಲಮ್ ಇರಲ್ಲ. ಈಗ ಒಬ್ರಿಗೆ ಸಮಸ್ಯೆ ಆದ್ರೂ ಮತ್ತೆ ಏನಾಗ್ತಾರೆ, ಅವರು ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ ಅಲ್ಲಿ ಅದನ್ನ ಸ್ಟೇ ಆಗೋದು, ಎಕ್ಸಾಮ್ಸ್ ಆದ್ಮೇಲೆ ಹೇಳ್ತಾ ಇರೋದು. ಈ ತರ ಮತ್ತೆ ಯಾರು ಶ್ರೀಮಂತರ ಎಕ್ಸಾಮ್ ಬರೆಯಲ್ಲ, ಕೋರ್ಟು ಕಚೇರಿ ಅಂದಾಡ್ಕೊಂಡಿರೋದಕ್ಕೆ ಒಂದು ಎಕ್ಸಾಮ್ ಬರೀಬೇಕು, ಕೋರ್ಟ್ಗೆ ಹೋಗ್ಬೇಕು, ಆ ರೀತಿ ಎಲ್ಲ ಸರ್ಕಾರ ಮಾಡಬಾರ್ದು. ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿ, ಜನತೆಗಳ ಪರವಾಗಿ ಇನ್ನ ಏನೇನ್ ಸಮಸ್ಯೆ ಇದೆಯಲ್ಲ ಅದನ್ನ ಸರ್ಕಾರ ಒಂದು ದಿನದಲ್ಲಿ, ಒಂದು ನಿಮಿಷದಲ್ಲಿ ಸಾಲ್ವ್ ಮಾಡ್ಬೋದು. ಆದ್ರೆ ಸರ್ಕಾರ ಬೇಕು ಅಂತಾನೆ ತುಂಬಾ ಡಿಲೇ ಮಾಡ್ಕೊಂಡು ಈ ಸಮಸ್ಯೆ ವಿದ್ಯಾರ್ಥಿಗಳ ಮಧ್ಯೆನೇ ಘರ್ಷಣೆ ಮಾಡೋಂಥದ್ದು, ಜಾತಿ ಮಧ್ಯೆ ಇದು ಒಂಥರ ಏನೋ ಒಡೆದಾಡ್ ಸಾಯಿಲಿ ಅನ್ನೋ ಪರಿಸ್ಥಿತಿಗೆ ಸರ್ಕಾರ ತಗೊಂಡ್ಬರ್ತಾರೆ. ಇದಾಗಬಾರ್ದು. ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು, ಎಲ್ಲರನ್ನೂ ಈಕ್ವಲ್ ಆಗಿ ತಗೊಂಡೋಗ್ಬೇಕು. ಅದು ಸರ್ಕಾರದ್ದು. ಯಾಕೆಂದ್ರೆ ಒಂದ್ಸತಿ ಸರ್ಕಾರ ಅಂತ ಎಲೆಕ್ಟ್ ಮಾಡಿದ್ಮೇಲೆ ಅದೆಲ್ಲರಿಗೂ ಆಲ್ ಆರ್ ಈಕ್ವಲ್ ಅಂತಾನೆ ಟ್ರೀಟ್ ಮಾಡಬೇಕು. ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಆ ರೀತಿ ಈ ಮುಖಾಂತರ ನಾನು ಕೇಳ್ಕೊಳ್ಳೋದು ಏನಂತಂದ್ರೆ, ನಾಳೆ ಹೋರಾಟದಲ್ಲಿ ಈ ಒಂದು ಶಾಂತಿಯುತ ಹೋರಾಟದಲ್ಲಿ ಮತ್ತೆ ಇನ್ನೊಂದು ಏನಂತಂದ್ರೆ ಸಹಾಯಕ ಪ್ರಾಧ್ಯಾಪಕರು ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, PU ಲೆಕ್ಚರರ್ ಆಗಿರ್ಬೋದು, ಈ ಒಂದು ಪರ್ಸೆಂಟೇಜ್ ನ ಇಡಬಾರ್ದು. ಅಂದ್ರೆ ಪರ್ಸೆಂಟೇಜ್ ನ ತೆಗಿಬೇಕು. ಮುಂಚೆ ಏನಿತ್ತು ಆಸ್ ಇಟ್ ಈಸ್ ಅದೇ ತರ ನೋಟಿಫಿಕೇಶನ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ಪರ್ಸೆಂಟೇಜ್ ನ ಆಡ್ ಮಾಡೋಂಥದ್ದು. ಯಾಕೆಂದ್ರೆ ಕೆಲವೊಂದು ಯೂನಿವರ್ಸಿಟಿಲಿ ಫೇಕ್ PhD, ಫೇಕ್ MPhil ಸಿಗುತ್ತೆ. ಫೇಕ್ PhD, ಫೇಕ್ MPhil ತಗೊಂಬಂದು ಎಷ್ಟೋ ಜನ ಗೌರ್ಮೆಂಟ್ ಅಲ್ಲಿ ಅಪಾಯಿಂಟ್ ಆಗಿರೋದು ನಾವು ನೋಡಿದೀವಿ ಸರ್. ಯಾಕೆಂದ್ರೆ ಲಾಸ್ಟ್ ಟೈಮ್ ಎಷ್ಟೋ ಜನ 2-3 ಸಾವಿರ ಜನ ನಾವೇ ಹೋರಾಟ ಮಾಡಿ ಫೇಕ್ PhD ಮತ್ತೆ ಫೇಕ್ MPhil ಮಾಡಿರೋದನ್ನ ಹೊರಗಡೆ ಹಾಕ್ಸಿದೀವಿ. ಹಂಗಾಗಿ ಪರ್ಮನೆಂಟ್ ಏನು ರೆಕ್ರೂಟ್ಮೆಂಟ್ ಮಾಡ್ಕೊಂತಾರೆ. 2019 ಎಷ್ಟೋ ಜನ ಅಸಿಸ್ಟೆಂಟ್ ಪ್ರೊಫೆಸರ್ ಈ ಒಂದು ಜಾಬಿಗೆ ಅಪ್ಲಿಕೇಶನ್ ಹಾಕಿ ತಗೊಂಡಿರೋ, ಗೌರ್ಮೆಂಟ್ ಅಪಾಯಿಂಟ್ ಆಗಿರೋರು ಎಷ್ಟೋ ಜನ ಫೇಕ್ MPhil ಇದ್ದಾರೆ. ಇವಾಗ ಅವ್ರು 1.5-2 ಲಕ್ಷ 3 ಲಕ್ಷ ಸ್ಯಾಲ್ರಿ ತಗೊಂತಾ ಇದಾರೆ. ಅಂದ್ರೆ ಎಷ್ಟೋ ಜನ ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರು, ಪ್ರಾಮಾಣಿಕವಾಗಿ ಓದಿ ಪಾಸ್ ಆಗಿರೋಂಥವ್ರು ಇವತ್ತು ಆಚೆ ಇದ್ದಾರೆ. ಅವರು ಇವತ್ತು ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ಬೇಕಾಗಿರೋಂಥವ್ರು ಕ್ಲರ್ಕ್ ಎಕ್ಸಾಮು, FDA STA ಈ ತರ ಕೆಲಸ ಮಾಡೋಂಥ ಪರಿಸ್ಥಿತಿಗೆ ಇದು ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ತಗೊಂಬಂದಿದೆ. ಈ ತರ ಪರ್ಸೆಂಟೇಜ್ ನ ಆಡ್ ಮಾಡಿ ತಗೊಳೋದ್ರಿಂದ ತುಂಬಾ ಅನ್ಯಾಯ ಆಗುತ್ತೆ. ಯಾಕೆಂದ್ರೆ ಕೆಲವೊಂದು ಯೂನಿವರ್ಸಿಟಿಲಿ ಸರ್, ಈಗ ಫಾರ್ ಎಕ್ಸಾಂಪಲ್ ಹೌದು ಸರ್, ಕೃಪಾಂಕ ಅಂತ ಕೊಡ್ತಾರೆ ಸರ್. ಅದರಲ್ಲಿ ಈಗ ಎಕ್ಸಾಮ್ ಕೆಲಸ ಮಾಡಿರ್ತಾರಲ್ಲ ಅವರಿಗೆ, ಕೆಲಸ ಮಾಡಿರೋಂಥವ್ರಲ್ಲ ಸರ್, 15 ವರ್ಷ ಮಾಡಿರ್ತಾರಲ್ಲ ಅವರಿಗೆಲ್ಲ ಅಂದ್ರೆ ಎಷ್ಟು ಫ್ಯಾಕಲ್ಟಿ. ಹೌದು ಸರ್, ಅದು ಆಗಿರ್ಬೋದು. ಕೆಲವೊಂದು ನೋಡಿದ್ರೆ ಸರ್, ಅಲ್ಲೂ ಅಂತ ನಿಮ್ದು ಸರ್. ಈಗ ಎಲ್ಲರಿಗೂ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು. ಏನ್ ಗೊತ್ತಾ, ಒಂದು ಇದ್ರಲ್ಲಿ ಯೋಚನೆ ಮಾಡ್ಬೇಡಿ. ಅಲ್ಲಿ ಬೇರೆ ಬೇರೆ ಇದಿರುತ್ತೆ ಮಾನದಂಡಗಳು. ಸರ್ಕಾರ ಏನ್ ಸುಮ್ನೆ ಯಾವುದೇ ವಿಚಾರನ ತಂದಿರಲ್ಲ, ಗೊತ್ತಾಯ್ತಾ. ಅವನಿಗೆ ಬುಳ್ಳ ಕೂದಲುದ್ರಿ ಅವ್ನು ಲಾಸ್ಟ್ ಇದ್ ಮಾಡ್ಬಿಟ್ಟು ಫೈನಲ್ ಸ್ಟೇಜ್ ಬಂದಿರ್ತಾನೆ. ಅವನು ಒಂದು ಇದರಲ್ಲಿ ಇದ್ ಮಾಡಿರ್ತಾರೆ 3%, 1%. ಹಂಗಿದ್ರೆ ಎಲ್ಲದಕ್ಕೂ ನೀವು ಸಮಾನವಾಗಿ ನೋಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದು ಇರುತ್ತೆ, ಅದನ್ನ ಮಾನದಂಡಗಳನ್ನ ಮಾನದಂಡಗಳನ್ನ ಮಾಡಿ ಕೊಟ್ಟಿರ್ತಾರೆ. ನೀವ್ ಹೇಳಿದ್ರಲ್ಲಿ ರಿಲ್ಯಾಕ್ಸೇಷನ್ ಕೊಡ್ಲಿ, ಇದು ಸ್ವಲ್ಪ ಕಡಿಮೆ ಮಾಡ್ಲಿ. ಅವ್ರು ಏನೋ ಕೇಳಿ ಏನಾಗಿರುತ್ತೆ ಗೊತ್ತಾ, ನೀವು ತುಂಬಾ ಓವರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದೀರಾ. ಏನಂತಂದ್ರೆ ಅವತ್ತಿನ ಸ್ಪೀಡ್ ಇದು ಬೇರೆ ತರ ಇತ್ತು, ಇವತ್ತಿನ ಇದು ಬೇರೆ ತರ ಇದೆ. ಅವ್ರು ಹೆಚ್ಚು ಕಡಿಮೆ 15 ವರ್ಷ 20 ವರ್ಷ ಸರ್ವಿಸ್ ಮಾಡಿರ್ತಾರೆ. ಅವರು ಕೂಡ ಏನೋ 1%, 2% ಕೃಪಾಂಕ ಯಾಕೆ ಕೊಟ್ರು? ರೂರಲ್ ಕೃಪಾಂಕ ಯಾಕೆ ಕೊಡ್ತಾರೆ? ಈಗ ಮೊದಲಿಂದ ಕೊಟ್ಟಿದ್ರೆ ಕೇಳ್ತಿರ್ಲಿಲ್ಲ. ರೂರಲ್ ಯಾಕೆ ಕೊಡ್ತಾರೆ? 2021ರಲ್ಲಿ ಕೊಟ್ಟಿಲ್ಲ ಸರ್. ಸುಮ್ಮನೆ ವೇಟ್ ಅಲ್ಲಿ ಮಾತಾಡ್ತಿದ್ದೀನಿ, ಗೊತ್ತಾಯ್ತಲ್ಲ. ರೂರಲ್ ಯಾಕೆ ಕೊಡ್ತಾರೆ? ರೂರಲ್ ಸುಮ್ನೆ ಏನೇನೋ ಮಾತಾಡ್ಬೇಡಿ. ಕರೆಕ್ಟ್ ಟ್ರ್ಯಾಕಿಗೆ ಬಂದು ಅದ್ರಲ್ಲಿ ರಿಲ್ಯಾಕ್ಸ್ ಕೊಡ್ಬೇಕು ಅಂತ ಕೇಳಿ. ಇಲ್ಲ ನಾಳೆ ಬಂದು ಅವ್ರು ಇದ್ ಮಾಡ್ತಾರೆ, ಅವ್ರದ್ದು ಕ್ಲೈಮ್ ಕಾಂತಕುಮಾರ್ ಏನೇನೋ ಇದ್ ಮಾಡ್ಬಿಟ್ಟು ಎಲ್ಲಿಗೋ ಬಂದ್ಬಿಟ್ಟು ಯಾವ್ದೋ ಒಂದ್ ಇದನ್ನ ಇಟ್ಕೊಂಡು ಲೆಟರ್ ತಂದ ತಕ್ಷಣ ಅದನ್ನ ಇದ್ ಮಾಡ್ಬೇಡಿ ಸರ್. ನಾನು ಕರೆಕ್ಟ್ ಆಗಿ ಇದ್ ಮಾಡ್ಬೇಕು ಸರ್. ಈಗ ನಾವು ಕೊಡ್ಬಾರ್ದು ಅಂತ ಹೇಳಿಲ್ಲ ಸರ್, ಬಟ್ ಆದ್ರೆ ಹೇಳ್ಬೇಕು ಪರ್ಸೆಂಟೇಜ್ ಈಕ್ವಲ್ ನೋಡ್ಲಿ ಅಂತಲ್ಲ. ಈಕ್ವಲ್ ಅಂತಂದ್ರೆ ಏನಂತ ಗೊತ್ತಾ ನಿಮಗೆ? ಸರಿ, ಒಂದ್ ನಿಮಿಷ ಹೇಳ್ತೀನಿ. ಅದನ್ನೇ ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಒಂದು ಓವರ್ ಇದಕ್ಕೆ ಹೋಗ್ಬಿಡ್ತೀರಾ ಸರ್. ಈಗ ಹೋಗ್ತಾ ಇಲ್ಲ ಒಂದ್ ನಿಮಿಷ ಸರ್. ಈಗ 2021ರಲ್ಲಿ ಎಕ್ಸಾಮ್ ಕಂಡಕ್ಟ್ 15 ವರ್ಷ ಒಂದ್ ನಿಮಿಷ ಸರ್ವಿಸ್ ಮಾಡಿರ್ತಾರೆ. ನಾನು ಅದನ್ನ ಹೇಳ್ತೀನಿ ಸರ್. ಈಗ 2021ರಲ್ಲಿ ಕೊಡ್ಲಿಲ್ಲ, ಓಕೆನಾ. ಅದಕ್ಕೆ ಮುಂಚೆ ಎಕ್ಸಾಮ್ಸ್ 2015-16 ಮಾಡಿದಾಗ ಇದಕ್ಕೆ ಮುಂಚೆ ಸರ್, ಇದು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋಂಥದ್ದು, ಫಸ್ಟ್ ಟೈಮ್ ಮಾಡ್ತಾ ಇರೋದವರು ಇಲಾಖೆದವರು ಮಾಡ್ಲಿ ಕೊಟ್ಟಿದ್ದಾರೆ.
ನಿಮಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ. ನಾ- ನಿಮಗೆ ಬೇಕಾ ಡಾಕ್ಯುಮೆಂಟ್ ಕೊಡ್ತೀನಿ, ನಿಮಗೆ ಸರಿಯಾಗಿ ಮಾಹಿತಿ ಇಲ್ಲ ಅನ್ಸುತ್ತೆ. ಸರ್, ಇದೆ ಸುಪ್ರೀಂ ಕೋರ್ಟ್ ಹೋಗಿ ಗೆದ್ಕೊಂಡ್ ಬಂದಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಗೆದ್ಕೊಂಡ್ ಬಂದಿದ್ದಾರೆ, ಅಪಾಯಿಂಟ್ ಆಗಿದ್ದಾರೆ, ಕೆಲಸ ಮಾಡ್ತಾರೆ. ಅದು ಒನ್ ಟೈಮ್ 97 ಮತ್ತೆ ಒಂದ್ ಕೊಟ್ಟಿಲ್ಲ ಅಂತ ಹೇಳ್ಬೇಡಿ, ಸುಮ್ನೆ ಹೇಳ್ಬೇಡಿ. ಸರ್ ನಾನು ಹೇಳ್ತಾ ಇದೀನಿ, ಕೊಟ್ಟಿರೋದನ್ನ ತಗ್ಸಿದೀವಿ, ಅವಾಗೆಲ್ಲ ಮುಂದಕ್ಕೆ ಮಾತಾಡಿ. ತಗ್ಸಿದೀವಿ ಸರ್ ನಾವೇ ಎಷ್ಟೊಂದು. ಪಾಪ ಅವ್ರಿಗೂ 25 ವರ್ಷ ಸರ್ವಿಸ್ ಮಾಡಿರ್ತಾರೆ, 15 ವರ್ಷ ಸರ್ವಿಸ್ ಮಾಡಿರ್ತಾರೆ, ಏನೋ 1% ಕೊಟ್ರೆ ಎಲ್ಲಿಗ್ರಿ ನೀವು? 1-2% ಕೊಡ್ಲಿ ಸರ್, ನೀವ್ ಹೇಳ್ದಂಗೆ 5% ಕೊಡ್ಲಿ, 10% ಕೊಡ್ಲಿ, ಏನ್ ಪ್ರಾಬ್ಲಮ್ ಇಲ್ಲ. ಮುಂದಕ್ಕೆ ಮಾತಾಡಿ. ಅದು ಮೆಜಾರಿಟಿ ಅದನ್ನೇ ಇಟ್ಟಾಗ ಮೆಜಾರಿಟಿ ಕೊಡ್ಬಾರ್ದು. ಅದು ನಾವು ಒಪ್ತೀವಿ. ನಾನು ಅದನ್ನೇ ಹೇಳ್ತೇನೆ ಸರ್. 1% ಕೊಟ್ರೆ ತಪ್ಪೇನಿಲ್ಲ. ಸರ್, ರಿಲ್ಯಾಕ್ಸೇಷನ್ ಎಲ್ಲದಕ್ಕೂ ಇರುತ್ತೆ. ಸರ್ 5% ಕೊಡ್ಲಿ, ಮತ್ತೆ ಈಗ ಪ್ರಾಬ್ಲಮ್ ಇಲ್ಲ. ನೀವು ಕೊಡ್ಲೇಬೇಡಿ ಅಂತ ನಾಳೆ 10% ಕೊಡ್ಲಿ ಸರ್, ಮೆಜಾರಿಟಿ ಅದೇ ಇಟ್ಟಿದ್ದಾರೆ ಸರ್, ಹಂಗಾಗಿ ಅಷ್ಟೇ. ಮುಂದಕ್ಕೆ ಮಾತಾಡಿ. ನಾನು ಕೇಳ್ತಾ ಇರೋದು ಮೆಜಾರಿಟಿ ಇರಬಾರ್ದು, ಅಟ್ಲೀಸ್ಟ್ ಸರ್. ಓವರ್ ಅಂತ ಇಲ್ಲ ಸರ್, ಅದೇನ್ ವಾಸ್ತವ ಏನಿದೆ 21ರಲ್ಲಿ ಕೊಟ್ಟಿಲ್ಲ ಸರ್, ಇವಾಗ ಕೊಡ್ತೀರಿ ಅಂತಂದ್ರೆ ಸರ್ ಏನ್ ಗೊತ್ತಾ, ಅದಕ್ಕೆ 1% ಏನೋ 2% ಕೊಡ್ತಾರೆ. 100 ಜನ ತಗೊಂಡು ತಗೊಂತಾರೆ. ನನಗೆ ಗೊತ್ತಿದೆ. ಮಾತಾಡ್ಬಿಟ್ಟೆ ಆ ಕಡೆ ಏನ್ ಗೊತ್ತಾ, ನೀವು ಇಂಟರ್ಪ್ರೇಟ್ ಆಗ್ಬೇಡ ಅವಾಗ. ನೇಮಕಾತಿನಲ್ಲಿ 1% 2% ಇರ್ಲಿ ಸರ್. It's all right. ಸರ್ ಈಗ ನೀವ್ ಹೇಳಿದ್ ನಾವು ಅಕ್ಸೆಪ್ಟ್ ಮಾಡ್ಕೊಂತೀವಿ, 1-2% ಓಕೆ, ಎಕ್ಸೆಪ್ಷನ್ ಅದು ಕರೆಕ್ಟ್. 5% ಎಕ್ಸೆಪ್ಷನ್ ಸರ್ವಿಸ್ ಮಾಡಿರ್ತಾನಪ್ಪ, ಅವನು ಮೇಷ ಆಗಬೇಕು ಅಂತೀರ. 10% ಕೊಡ್ಲಿ ಸರ್, ಪ್ರಾಬ್ಲಮ್ ಇಲ್ಲ. ಅದನ್ನೇ 50% ತಗೊಂಬಂದ್ ಅದನ್ನ ತಗೊಂಬಂದ್ರೆ ಕೊಡಕ್ಕೂ ಬರಲ್ಲ. ಹಂಗ್ ಕೊಟ್ರ ಅವ್ನು ಕೊಡಕ್ ಬರಲ್ಲ. ಹಂಗ್ ಕೊಟ್ಟಿದ್ರು ಸರ್, ಶಿಕ್ಷಣ ಇಲಾಖೆಯಲ್ಲಿ ಇತ್ತು, ನಾವೇ ತಗ್ಸಿದ್ವಿ. ನೆಕ್ಸ್ಟ್ ಅದಕ್ಕೋಸ್ಕರ ಅಷ್ಟೇ. ಇದನ್ನ ಸರ್ಕಾರ ಇಷ್ಟ ಬಂದಂಗ್ ತಗೊಂಬಂದ್ಬಿಡುತ್ತದು, ಹಂಗ್ ತಗೊಂಬರ್ಬಾರ್ದು. ಎಷ್ಟು ಕಡಿಮೆ ರಿಟೈರ್ಡ್ ಆಗ್ಬಿಟ್ಟಿದಾರಿ. ಇದೆ ಕರೆಕ್ಟ್. ರಿಟೈರ್ಡ್ ಇಲ್ಲ, ಆಗ್ಬಿಟ್ಟಿದ್ದಾರೆ. ನಿಮ್ಮ ವಾದ ಕರೆಕ್ಟ್ ಇದೆ ಸರ್. ಆಕ್ಚುಲಿ ಮತ್ತೆ ಪಾಪ ರಿಟೈರ್ಡ್ ಆಗಿ ನೀವು ಹೇಳಿದ್ರಲ್ಲ, ಅದಕ್ಕಿಂತ FDI SDI ಕೆಲಸ ಮಾಡೋದು ಒಳ್ಳೇದಲ್ವಾ ಸರ್? ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಎಕ್ಸಾಮ್ಸ್ ಈ ಒಂದು ಸಂಡೇ ಅಷ್ಟೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಸರ್. ಈಗ ಬೇಕಾದ್ರೆ ಸಾಟರ್ಡೇನು ಕಂಡಕ್ಟ್ ಮಾಡ್ಲಿ, ಒಂದು 3-4 ಮಂತ್ಸ್ ಮುಂಚೆನೆ ಇಂಟಿಮೇಷನ್ ಮಾಡ್ಲಿ ಟೈಮ್ ಟೇಬಲ್ ನ ಸ್ಟೂಡೆಂಟ್ಸ್ಗೆ. ಈ ತರ ಸಾಟರ್ಡೇನು ಕಂಡಕ್ಟ್ ಮಾಡ್ತಿದೀವಿ ಅಂತಂದ್ರೆ ಅವರು ಸಾಟರ್ಡೇನು ಪ್ರಿಪೇರ್ ಆಗಿ ಎಕ್ಸಾಮ್ಸ್ ಬರೀತಾರೆ. ಮತ್ತೆ ಎಕ್ಸಾಮ್ ಬರೀಬೇಕಾದ್ರೆ ಸರ್, ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಸ್ಟೂಡೆಂಟ್ಸ್ಗೆ 2 ದಿನ ಅಡ್ಮಿಟ್ ಕಾರ್ಡ್ ತೋರಿಸಿ 2 ದಿನ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಡ್ಲಿ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಅಫೋರ್ಡಬಲ್ ಇರಲ್ಲ. ಯಾಕೆಂದ್ರೆ ಎಕ್ಸಾಮ್ ಸೆಂಟರ್ 2-3 ಡಿಸ್ಟ್ರಿಕ್ಟ್ ಒಂದೊಂದ್ಸತಿ ಎಕ್ಸಾಮ್ ಸೆಂಟರ್ ಸಿಕ್ಕಿಲ್ಲ ಅಂತಂದ್ರೆ 2-3 ಸುಮಾರು ಒಂದು 100-200-300 ಕಿಲೋಮೀಟರ್ ಟ್ರಾವೆಲ್ ಮಾಡೋದಿರುತ್ತೆ ಸರ್. ಆ ಎಕ್ಸಾಮ್ಸ್ಗೆ ಟ್ರಾವೆಲ್ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅಟ್ಲೀಸ್ಟ್ ಫ್ರೀ ಕೊಡಿ ಅಂತ ಗೌರ್ಮೆಂಟಿಗೆ ನಾನು ಈ ಮುಖಾಂತರ ಕೇಳ್ಕೊಂತೀನಿ ಸರ್. ಮತ್ತೆ ಇನ್ನೊಂದು ಸರ್, ಎಕ್ಸಾಮ್ಸ್ ದಿನ ತುಂಬಾ, ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಗೌರ್ಮೆಂಟ್ ಗೊತ್ತಿರುತ್ತೆ, ಪೊಲೀಸ್ ಕಾನ್ಸ್ಟೇಬಲ್ ಮೋರ್ ದೆನ್ ಒಂದು ಅಪ್ ಟು 2 lakhs ತನಕ ಹೋಗಿ ಸರ್. ಈಗ 2 ಲಕ್ಷಕ್ಕಿಂತ ಜಾಸ್ತಿ ಎಕ್ಸಾಮ್ ಬರೀತಿದ್ದಾರೆ ಅಂತಂದ್ರೆ, 3 ಲಕ್ಷ 4 ಲಕ್ಷ 5 ಲಕ್ಷ ಜನ ಎಕ್ಸಾಮ್ ಬರೀತಾ ಇದ್ದಾರೆ ಅಂತಂದ್ರೆ, ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಎಕ್ಸ್ಟ್ರಾ ಟ್ರೈನ್ ಅವೈಲಬಿಲಿಟಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ನೋಡಿ ಸರ್, ಎಷ್ಟೋ ಜನ ನಾವು ಎಕ್ಸಾಮ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡಿಬೇಕಾದ್ರೆ ಟ್ರೈನ್ ಹಿಡ್ಕೊಂಡು ನಮಗೆ ಜಾಗ ಇಲ್ಲ ಅನ್ನೋ ತರ ನೀವು ಪೇಪರಲ್ಲೂ ತೋರಿಸಿದೀರಾ ಸರ್, ಮಾಧ್ಯಮದಲ್ಲೂ ತೋರಿಸಿದ. ದಯವಿಟ್ಟು ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ದಿನ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ನಡಿಬೇಕಾದ್ರೆ ಮೋರ್ ದೆನ್ 2 lakhs ಇಲ್ಲ ಎಕ್ಸಾಮ್ ಅಂದ್ರೆ ಮೋರ್ ದೆನ್ 2 lakhs ಅಪ್ಲಿಕೇಶನ್ ಹಾಕಿದ್ರೆ ಯಾವುದೇ ಎಕ್ಸಾಮ್ ಇದ್ರೂ ಅಟ್ಲೀಸ್ಟ್ ಅವರಿಗೆ ಎಕ್ಸ್ಟ್ರಾ ಟ್ರೈನ್ ಫೆಸಿಲಿಟೀಸ್ ಕೊಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀನಿ. ಮತ್ತೆ ಬಸ್ ಫೆಸಿಲಿಟೀಸ್ ಅಷ್ಟೇ ಸರ್. ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಇವತ್ತು ಟ್ರೈನು ಬಸ್ಸು ಹೋಗೋದಕ್ಕಾಗದೇ ಇರೋನೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸಾಮ್ ಮಿಸ್ ಆಗಿದೆ. ಆ ಥರ ಆಗಿರೋದ್ರಿಂದ ಸರ್ಕಾರ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಮಾಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀನಿ. ಸ್ವಲ್ಪ ಒಂದು ಬಸ್ಸು ಗಿಸ್ಸು ಎಲ್ಲ ಒಂದ್ ದಿವಸ ಸ್ಟೂಡೆಂಟ್ ಹೋಗೋದೇ ಒಳ್ಳೇದಂತ. ಅದೇ ಸರ್, ಒಂದಿನ ಮುಂಚೆ ಹೋದ್ರೆ ಮಿನಿಟಿಗೆ ಹೋಗಿ 2 ನಿಮಿಷ ಇತ್ತು ನನಗೆ ಇದಾಗಿಲ್ಲ ಅಂತ ಇಲ್ಲ ಸರ್, ಒನ್ ಡೇ ಅಡ್ವಾನ್ಸ್ ಅವನ ಲೈಫ್ ಇದಾಗ್ತಾ ಕರೆಕ್ಟ್ ಸರ್. ಡಿಸಿಷನ್ ಇದು ಈಗ 2 days ಸರಿ, 2 days ಹೋಗಿ ಹೋಗೋದು ಒಳ್ಳೇದು. ಒಂದಿನ ಇದು ಓಕೆ, ಫ್ರೀ ಟ್ರಾನ್ಸ್ಪೋರ್ಟೇಷನ್ ಓಕೆ. ಅಡ್ಮಿಟ್ ಕಾರ್ಡ್ ತೋರಿಸಿದ್ರೆ ಅಟ್ಲೀಸ್ಟ್ ಎಲ್ಲಿಂದ ಎಕ್ಸಾಕ್ಟ್ ನಾನು 9:45ಕ್ಕೆ KCD ತಲುಪಿ ಒಳಗೆ ಹೋಗ್ತೀನಿ ಅನ್ನೋದಕ್ಕಿಂತ ಆ ಟೈಮಿಗೆ ನನಗೆ ಬಸ್ ಬಿಡೋದಕ್ಕೆ ಒಂದ್ ದಿವಸ ಅರ್ಲಿ ಇದ್ರೆ ಒಳ್ಳೇದಾ? ಯಾಕೆಂದ್ರೆ ಅವನ ಇದಲ್ವಾ ಈಗ ಲೈಫ್. ಈಗ ಒಂದು ಲೇಟೆಸ್ಟ್ ನೋಟಿಫಿಕೇಶನ್ ಒಳಗಡೆ ನೀವು ಟೀಚರ್ಸ್ ಬಗ್ಗೆ ಹೇಳಿದಿರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಗೊತ್ತಾಗಲಿ ಕ್ಲಾರಿಫಿಕೇಶನ್ ಕೊಡ್ತಾರೆ. ಯಾಕೆ ಕೇಳಿದ್ರೆ, ಈಗ 2.5 ಲಕ್ಷ ಜನ ಅಂದ್ರೆ 2003ರಿಂದ B.Ed ಮಾಡಿದವರು ಏಜ್ ರಿಲ್ಯಾಕ್ಸೇಷನ್ ಜನ ಒದ್ದಾಡ್ತಾ ಇದ್ದಾರೆ. ಸರ್ಕಾರ ಕೊಟ್ಟಿದೆ. ನಾನೇ ಅವರು ಆಯುಕ್ತರ ಹತ್ರ ಮಾತಾಡಿದಾಗ ಹೇಳ್ತಾರೆ, ನಾವು KPSC ಮಾಡೆಲ್ ಮಾಡ್ತೀವಿ ಅಂತ. 77ನೇ ಇಸ್ವಿಯಿಂದ 2023ನೇ ಇಸ್ವಿ ತನಕನೂ ಕೂಡ ಅವರ ನೇಮಕಾತಿಯಲ್ಲಿ ಗರಿಷ್ಠ ವಯೋಮಿತಿ ಇದೆ. ಆದ್ರೆ ಸರ್ಕಾರ ಕೊಟ್ಟಿರೋ ಆದೇಶವನ್ನ ಫಾಲೋ ಮಾಡ್ತಾ ಇಲ್ಲ. ಎಷ್ಟೋ ಮಂದಿ ಈಗ ನಿಮ್ಮ ನಿರ್ಣಯಕ್ಕೆ ಕಾದ್ಕೊಂಡಿದ್ದಾರೆ ಸರ್ ಎಲ್ಲ ಹೊರಗಡೆ. ಸರ್, ಈಗ ಆಲ್ರೆಡಿ ಹೇಳಿದೆ ಗವರ್ಮೆಂಟ್. ಈಗ ಏನು
ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ 5 years. ಅದನ್ನ ಎಲ್ಲಾ ಇಲಾಖೆಯಲ್ಲಿ ಕೊಟ್ಟಿರೋ ಸರ್, ನಿಮ್ಗೂ ಎಲ್ಲಾ ಇಲಾಖೆಯಲ್ಲಿ ಕೊಟ್ಟಿರೋ ಸರ್, ಎಲ್ಲರಿಗೂ ಕೊಡ್ಲೇಬೇಕು ಸರ್, ಕೊಡ್ಲೇಬೇಕು ಸರ್. ಈಗ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ, ಕೊಡ್ಬೇಕು ಸರ್, ಕೊಡ್ಬೇಕು ಸರ್. ಈಗ ಎಲ್ಲಾ ಇಲಾಖೆಯಲ್ಲಿ ಕೊಟ್ಟು ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ತಪ್ಪಾಗುತ್ತಲ್ಲ ಸರ್. ಇಲ್ಲ ನಾನೇ ಹೇಳ್ಕೊಡ್ತೀನಿ ಸರ್. ಈಗ 2005 ಕೊಟ್ಟಿದ್ದಾರೆ ಸರ್, 2016 ಕೊಟ್ಟಿದ್ದಾರೆ, 2011 2022 ಎಲ್ಲಾ ನೋಟಿಫಿಕೇಶನ್ ಅಲ್ಲೂ ಏಜ್ ರಿಲ್ಯಾಕ್ಸೇಷನ್ 40, 43, 45 ಇದೆ ಸರ್. 2022 ಒಂದು ನೋಟಿಫಿಕೇಶನ್ಸ್ ಮಾಡ್ತಾರೆ ಸರ್ GPT. ಅದರಲ್ಲಿ 40 ಇರೋದು 42 ಮಾಡ್ತಾರೆ, 43 ಇರೋದು 45 ಮಾಡ್ತಾರೆ, 45 ಇರೋದು 47 ಮಾಡ್ತಾರೆ. 2 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಸರ್ ನಾವು 5 ವರ್ಷ ರೆಕ್ರೂಟ್ಮೆಂಟ್ ಆಗ್ಲೇ ಇಲ್ಲ ಅಂತ ಹೇಳ್ಬಿಟ್ಟು 5 years ಏಜ್ ರಿಲ್ಯಾಕ್ಸೇಷನ್ ತಗೊಂಡಿರೋ ಸರ್. ಲಾಸ್ಟ್ 5 years ಇಂದ ನೋಟಿಫಿಕೇಶನ್ಸ್ ಆಗಿಲ್ಲ ಅಂತ ಹೇಳಿ 5 ವರ್ಷ ವಯೋಮಿತಿ ಮಾಡಿರೋಂಥದ್ದು. ಆ ವಯೋಮಿತಿನ ಎಲ್ಲಾ ಇಲಾಖೆಯವರು ಫಾಲೋ ಮಾಡ್ತಿದ್ದಾರೆ ಅಂತಂದ್ರೆ 2026 ಶಿಕ್ಷಣ ಇಲಾಖೆಯಲ್ಲೂ ಫಾಲೋ ಮಾಡ್ಬೇಕು ಸರ್. ಆ ಕ್ರೈಸ್ತದವರು ಮಾಡಿದ್ದಾರೆ, ಅದು ಶಿಕ್ಷಣ ಸಂಬಂಧಪಟ್ಟಂಗೆ ನೋಟಿಫಿಕೇಶನ್ಸ್ ಮಾಡಿರೋಂಥದ್ದು. ಇದೊಂದು ಶಿಕ್ಷಣ ಇಲಾಖೆಯಲ್ಲಿ ದಯವಿಟ್ಟು ಇದನ್ನ 5 years ಏಜ್ ರಿಲ್ಯಾಕ್ಸೇಷನ್ ಇನ್ಕ್ಲೂಡ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ಕೊಂತೀವಿ ಸರ್. ಇದು ಮೊದಲು ಸಮಸ್ಯೆ ಆಗುತ್ತೆ, ಇವ್ರು ಮಾಡಿಲ್ಲ ಅಂದ್ರೆ ರಾಜ್ಯದಲ್ಲಿ ಮೊನ್ನೆ ನೀಟ್ ಮಾದರಿಲೇ ಜನ ಸಾಯ್ತಾರೆ, ತುಂಬಾ ಜನಕ್ಕೆ ತೊಂದರೆ ಆಗುತ್ತೆ ಸರ್. ತುಂಬಾ ಜನ ಇವರು ಏಜ್ ರಿಲ್ಯಾಕ್ಸೇಷನ್ 5 ವರ್ಷ ಕೊಟ್ಟಾದ್ಮೇಲೆ ಓದಕ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಓದಕ್ ಸ್ಟಾರ್ಟ್ ಮಾಡಿದ್ದಾದ್ಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಟಿಫಿಕೇಶನ್ಸ್ ಗೆ ಅಪ್ಲೈ ಮಾಡೋದು ಕೊಟ್ಟಿಲ್ಲ ಅಂತಂದ್ರೆ ಸ್ಟೂಡೆಂಟ್ಸ್ ತುಂಬಾ ಜನ ಪೊಲೀಸ್ ಕಾನ್ಸ್ಟೇಬಲ್ 3 ಕೊಟ್ರ 5 ಕೊಟ್ರ ಸರ್ 8 years ಕೊಟ್ರು ಸರ್. 3 ವರ್ಷ ಸಿಎಂಡರ್ ರೂಲ್ ಅಲ್ಲಿ ಮುಂಚೆ ಇದ್ದಿದ್ದು 25, 27 ಇತ್ತು ಸರ್. ಬೇರೆ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಸಿಎಂಡರ್ ಅಲ್ಲಿ ಅವರಿಗೆ 3 ವರ್ಷ 5 years ಮಾಡಿದ್ದಾರೆ ಸರ್. 5 years ಏಜ್ ರಿಲ್ಯಾಕ್ಸೇಷನ್ ಪೊಲೀಸ್ ಕಾನ್ಸ್ಟೇಬಲ್ ಕೊಟ್ಟಿದ್ದಾರೆ. ಎಲ್ಲಾ ನೋಟಿಫಿಕೇಶನ್ಸ್ ಕೊಟ್ಟಿದ್ದಾರೆ, ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಿಲ್ಲ. ಅಲ್ಲಿ ಗರಿಷ್ಠ ವಯೋಮಿತಿ ಇರೋಲ್ಲ. ಇವ್ರೆ ದಯವಿಟ್ಟು ಇಲ್ಲೇ ಕ್ವಶನ್ ನಮ್ಗೆ ಕೇಳಕ್ಕಿರ್ತವೆ. ದಯವಿಟ್ಟು ಯಾರಾದ್ರೂ ಅಭ್ಯರ್ಥಿಗಳ ಪರೀಕ್ಷಾರ್ಥಿಗಳು ಇಲ್ಲ ಬಿಡಿ ಸರ್. ಡಿಸ್ಕಷನ್ ಕಾರ್ಯಕ್ರಮ ಇಟ್ಕೊಂಡು ನಡೀತೈತೆ. ನಾವು ಮೀಡಿಯಾದವ್ರು ಬಂದಿದ್ರೆ ನಾವು ಕ್ವಶನ್ ಮಾಡ್ತಾರೆ. ಈಗ 80,000 ನೀವು ಕ್ವಶನ್ ಮಾಡಿದ್ರೆ ಏನ್ ಹೇಳ್ಬೇಕು? ಕೆಲಸ ಮಾಡಿ ಅವ್ರ ಜೊತೆ ಕಾರ್ಯಕ್ರಮ ಇಟ್ಕೋರಿ ಒಂದ. ಸರ್ ನೀವು ಮಾತಾಡಿ ಸರ್, ಅವ್ರು ಮಾತಾಡಲ್ಲ. ಅಲ್ರಿ ಅವ್ರು ಯಾರಂತ ಗೊತ್ತಿಲ್ಲ ನಮ್ಗೆ. ಅಲ್ಲ ನೀವು ಬಂದಾಗ ಹೇಳ್ಬೇಕು ನಿಮ್ ಹುಡುಗರಿಗೆ. ನಮ್ ಸೀನಿಯರ್ ರಿಪೋರ್ಟರ್ ಕ್ವಶನ್ ಕೇಳಿದ್ರೆ ಅಡಬ ಹಾಕಿ ಅವ್ನು ಇನ್ಸರ್ಟ್ ಮಾಡ್ತೀರಂತಂದ್ರೆ ಏನು ಅಲ್ಲ ಇವ್ರೆ ಈಗ 80,000 ತುಂಬಿಕೊಳ್ಳೋದು ಅದ್ರ ಅಡ್ಡಿ ಅಂತ ಏನ್ ಶಿಕ್ಷಕರು ಅವು ಸರ್? more than 80,000 ವೇಕೆನ್ಸಿ ಇದೆ ಸರ್ ಶಿಕ್ಷಣ ಇಲಾಖೆಯಲ್ಲಿ. ಅದರಲ್ಲಿ 15,000 ಅಷ್ಟೇ ಮಾಡ್ತಿದ್ದಾರೆ. ಮತ್ತೆ ಎಲ್ಲಾನು ಅತಿಥಿ ಶಿಕ್ಷಕರನ್ನಾಗಿ ತಗೊಂತ ಇದಾರೆ 50,000 ರಿಂದ 60,000 ಜನನ. ಇವರು 60,000, 70,000, 80,000, 1 ಲಕ್ಷ ಸ್ಯಾಲ್ರಿ ಕೊಡೋ ಜಾಗದಲ್ಲಿ ಅವ್ರಿಗೆ 10,000-12,000 ಮುಗಿಸ್ತಾ ಇದ್ದಾರೆ ಸರ್ ಅವ್ರಿಗೆ. ಸೆಂಟ್ರಲ್ ಗೌರ್ಮೆಂಟ್ ಒಳಗೆ 8 ಲಕ್ಷ ವೇಕೆನ್ಸಿ ಇದಾವೆ, ಅದ್ರ ಬಗ್ಗೆ ನೀವು ಹೋರಾಟ ಮಾಡಿದ್ರೆ? ಇಲ್ಲ ಖಂಡಿತ ಸರ್, ಅದ್ರ ಬಗ್ಗೆನೂ ನಾವು ಸರ್ಕಾರಕ್ಕೆ ಗಮನಕ್ಕೆ ತಗೊಂಬಂದು ಅದ್ರ ಬಗ್ಗೆನೂ ಹೋರಾಟ ಮಾಡ್ತಾ ಇದೀವಿ ಸರ್. ಈಗ ನಿಮಗೆ ಮುಖ್ಯವಾಗಿ ನಾಳೆ ಪರ್ಮಿಷನ್ ಕೊಟ್ಟಿಲ್ಲ, ನೀವ್ ಹೆಂಗ್ ಮಾಡ್ತೀರಿ ಸರ್? ಈಗ ನಾವು ಸರ್ ಈಗ ಪರ್ಮಿಷನ್ ಸರ್, ಈಗ ಈ ಒಂದು ಹೋರಾಟ ಮಾಡ್ತಾ ಇರೋದು ಸರ್, ಇದು ತುಂಬಾ ನೀಡಿರೋಂಥದ್ದು. ಇದು ಪರ್ಸನಲಿ ಏನೋ ನನ್ನ ಒಳ್ಳೇದಕ್ಕೆ ಆಗುವಂಥದ್ದಲ್ಲ. ಈಗ ಎಲ್ಲ ಸ್ಟೂಡೆಂಟ್ಸ್ ಏನೋ ಈ ಒಂದು ಇರೆಗ್ಯುಲಾರಿಟೀಸ್ ಇರ್ಬೋದು, ಈ ಮಿಸ್ಟೇಕ್ಸ್ ಇರ್ಬೋದು, ಸರ್ಕಾರ ಮತ್ತು ಇಲಾಖೆ ಮಾಡಿರೋಂಥದ್ದು. ನಾವು ಪೊಲೀಸ್ ವಿರುದ್ಧ ಆಗಿರ್ಬೋದು, ಸರ್ಕಾರದ ವಿರುದ್ಧ ಅಲ್ಲ, ವ್ಯವಸ್ಥೆ ಸರಿಪಡಿಸ್ಬೇಕು. ಈಗ ಇದು ಡೆಲ್ಲಿಯಲ್ಲಿ ಆಯ್ತು ಸರ್, ಜಂತರ್ ಮಂತರ್, ಜಾರ್ಖಂಡಲ್ಲಿ ಆಯ್ತು. ಈಗ ಅಲ್ಲೂ ಕೂಡ ಏನೋ ಪ್ರೊಟೆಸ್ಟ್ ಆಗಿರೋದ್ರಿಂದನೇ ಒಂದಷ್ಟು ರಿಫಾರ್ಮ್ಸ್ ಆಗಿರೋಂಥದ್ದು. ಈಗ ಸರ್ಕಾರ ನಮ್ಮ ಏನು ಬೇಡಿಕೆ ಇದೆ, ನಮ್ಮ ಡಿಮ್ಯಾಂಡ್ಸ್ ಏನಿದೆ, ಅದನ್ನ ಫುಲ್ಫಿಲ್ ಮಾಡೋ ಅಂಥದ್ದು ಸರ್ಕಾರದ ಜವಾಬ್ದಾರಿ ಸರ್. ಅದು ಇಲ್ಲ ಅಂತಂದ್ರೆ ಇವತ್ತು ನಾನು ಹೋರಾಟ ಮಾಡಿಲ್ಲ ಅಂತಂದ್ರೂ ಸ್ಟೂಡೆಂಟ್ಸೇ ನಿಂತ್ಕೊಂಡು ಹೋರಾಟ ಮಾಡೋಂಥ ಪರಿಸ್ಥಿತಿ ಇದೆ. ನಾನ್ ಜಸ್ಟ್ ಹೋರಾಟಕ್ಕೆ ಕಾಲ್ ಕೊಟ್ಟಿರ್ಬೋದು ಸರ್, ಆದ್ರೆ ನಾನು ಇಲ್ಲ ಅಂತಂದ್ರೂ ಸ್ಟೂಡೆಂಟ್ಸ್ ಹೋರಾಟ ಮಾಡೇ ಇರ್ತಾರೆ ಸರ್. ನಾನೇನೇ ಇರಬೇಕು, ಅಕ್ಷ ಸಂಘಟನೆ ಇರಬೇಕು ಅನ್ನೋದು ಏನಿಲ್ಲ ಸರ್. ಈಗ ಸ್ಟೂಡೆಂಟ್ಸಿಗೆ ನೀಡ್ ಇದೆ. ಈಗ ಅವ್ರ ಗೌರ್ಮೆಂಟ್ ಮಿಸ್ಟೇಕ್ ಮಾಡಿದೆ. ಈಗ ಹೋರಾಟಕ್ಕೆ ಪರ್ಮಿಷನ್ಸ್ ಕೊಟ್ಟಿಲ್ಲ ಅಂದ್ರೂ ಈಗ ಹೋರಾಟಕ್ಕೆ ಸ್ಟೂಡೆಂಟ್ಸ್ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ, ನಾವು ಕುತ್ಕೊಂತೀವಿ ಅನಿರ್ದಿಷ್ಟವಾದಿ ಅಂತ ಸ್ಟೂಡೆಂಟ್ ಡಿಸೈಡ್ ಮಾಡಿದ್ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅದಕ್ಕೆ ಸ್ಪಂದಿಸಬೇಕಾಗುತ್ತೆ ಸರ್. ಈಗ ನಾವು ಹಿಂದೆ ಎಲ್ಲ ಹೋರಾಟ ಮಾಡಿದೀವಿ ಪೊಲೀಸ್ ಬಗ್ಗೆ, ನಾವು ಪೊಲೀಸ್ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಈ ವ್ಯವಸ್ಥೆ ವಿರುದ್ಧ ಏನ್ ತಪ್ಪಾಗಿದೆ ಅದನ್ನ ಸರಿಪಡಿಸಿ ನಮ್ಮ ಡಿಮ್ಯಾಂಡ್ಸ್ ನ ಫುಲ್ಫಿಲ್ ಮಾಡಿ ಅಷ್ಟೇ ಕೇಳ್ತಾ ಇದೀವಿ ಸರ್. ಈಗ ನಾನು ಹೋರಾಟ ಮಾಡಿಲ್ಲ ಅಂದ್ರೆ ಇವತ್ತು ಅದು ಒಂದು ಸ್ಟೂಡೆಂಟ್ಸ್ದು ಆ ಸಮಸ್ಯೆ ಅದು ಸಣ್ಣದಂತ ಸರ್ಕಾರಕ್ಕೆ ಅನ್ಸ್ಬೋದು, ಆದ್ರೆ ಸ್ಟೂಡೆಂಟ್ಸಿಗೆ ಅದೇ ದೊಡ್ಡ ಸಮಸ್ಯೆ ಸರ್. ಈಗ ಹಂಗಾಗಿ ಇವತ್ತು ಅವ್ರು ಒಂದೊಂದು ಹಾ ಸರ್, ನೀವು ಹೋರಾಟ ಮಾಡಿದ್ರೆ ಅದಕ್ಕೆ ಸಕ್ಸಸ್ ಕಂಡ್ರಿ, ಇಲ್ಲ ಅಂತ ಹೇಳೋಲ್ಲ. ಸರ್ಕಾರಕ್ಕೆ ಒತ್ತಡ ಬಂದ ಮೇಲೆ ಎಷ್ಟೋ ಜಾಬ್ ಕನ್ಫರ್ಮ್ ಆದ್ರು, ನಿಮ್ದು ಪ್ರಯತ್ನ ಐತೆ ಅದರಲ್ಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮಗೆ ಪರ್ಮಿಷನ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕೋರ್ಟ್ ಕಡೆ ಹೋಗಿ ನೀವು, ಕೋರ್ಟ್ ನಿಮ್ಗೆ ಒಂದ್ ಕಡೆ ಜಾಗ ಕೊಟ್ಟೈತಿ, ನೀವು ಅಲ್ಲಿ ಕುಂತು ಪ್ರೊಟೆಸ್ಟ್ ಮಾಡಬಹುದು
ಸರ್ ಅದು ಯಾಕೆ ಹಠಕ್ಕೆ ಬೀಳಾಗತ್ತೀರಿ ಇಲ್ಲಿ? ಅಲ್ಲ ಸರ್, ಈಗ ಅದು ನಾವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಅವಾಗ ಕೋರ್ಟ್ಗೆ ಹೋಗಿತ್ತು. ಈ ವಿಚಾರ ಇದು ಸಪ್ರೇಟೇ ಇದೆ. ಈ ಕೋರ್ಟ್ ಎಲ್ಲಾಗಿದ್ದು ಏನೋ ನಮಗೆ ರೆಕ್ರೂಟ್ಮೆಂಟ್ ಆದ್ಮೇಲೆ ಅಲ್ಲ, ಆರ್ಡರ್ ಒಳಗೆ ಏನೈತಿ, ಕಾಂತ್ ಕುಮಾರ್ ಅವರು ಪ್ರೊಟೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ನೆಹರು ಮೈದಾನದಾಗ 100 ಜನ ಸೇರಿ ಮಾಡ್ಬೇಕಂತ ಆರ್ಡರ್ ಐತಿ. ಈ ಕರೆಕ್ಟ್ ಸರ್ ನೀವು ಹೇಳಿದ್ದು. ಕೋರ್ಟಿಗೆ ಹೋಗಿ ತಗೊಂಡ್ಬರ್ಬೋದಲ್ಲ, ಏನ್ ಪ್ರಾಬ್ಲಮ್? ಸರ್ ಈಗ ಕೋರ್ಟಿಗೆ ಹೋಗಿ ತಗೊಂಡ್ಬರ್ಬೋದು, ಇಲ್ಲ ಅಂತ ಹೇಳಿಲ್ಲ ಸರ್. ಈಗ ಸ್ಟೂಡೆಂಟ್ಸ್ ನಾವು ಮಾಡ್ತಾ ಇರೋಂಥ ಹೋರಾಟ ಶಾಂತಿಯುತವಾಗಿದೆ. ನಾವು ಈಗ ಸುಪ್ರೀಂ ಕೋರ್ಟೇ ಹೇಳಿದೆ ಶಾಂತಿಯುತ ಹೋರಾಟಕ್ಕೆ ಯಾರು ತಡೆ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ನಾವೆಲ್ಲೂ ವೈಲೆನ್ಸ್ ಮಾಡ್ತಾ ಇಲ್ಲ ಸರ್. ಪ್ರೊಟೆಸ್ಟ್ ಮಾಡಿದಾಗ ಎಷ್ಟು ಶಾಂತ ರೀತಿ ಇತ್ತು ಅನ್ನೋದು ನಿಮ್ಗೂ ಗೊತ್ತೈತಿ ಸರ್ ಅದು ಅಲ್ಲಲ್ಲ. ನೋಡ್ರಿ, ನಾನು ಹೇಳ್ತಾ ಇರೋದು ಫ್ಯಾಕ್ಟ್ ಆಗಿ ಹೇಳಾಗ್ತೀನಿ. ಇಲ್ಲ ಸರ್, ನೀವು ಹೇಳ್ತಾರೆ ಕರೆಕ್ಟ್ ಇದೆ. ಇಲ್ಲ ಬಂದಂತ ವಿದ್ಯಾರ್ಥಿಗಳು ಯಾರಾದ್ರೂ ಒಬ್ಬ ತಪ್ಪು ಮಾಡಿದ್ರೆ ಎಲ್ಲಾರ ಮೇಲೆ ಕೇಸ್ ಆದ್ರೂ ನೀವು ಜಾಬ್ ಕೊಡಿಸ್ತೀರಿ ಅವ್ರಿಗೆ? ಸರ್ ಈಗ ಸ್ಟೂಡೆಂಟ್ಸ್ ಗೆ ಆಗಿರೋಂಥ ಅನ್ಯಾಯ ಇವತ್ತು ಜಾಬ್ ಅಂತಲ್ಲ ಸರ್. ಈಗ ಎಕ್ಸಾಮ್ಸ್ ಕೆಲವೊಂದು ಸ್ಟೂಡೆಂಟ್ಸ್ ಗೆ ಅವಕಾಶನೇ ಕೊಟ್ಟಿಲ್ಲ. ಓಕೆನಾ, ಆಗಿರೋಂಥ ಎಕ್ಸಾಮ್ಸ್ ಅಲ್ಲಿ ಕೂಡ ಎಷ್ಟೊಂದು ಇರೆಗ್ಯುಲಾರಿಟೀಸ್ ಇದೆ. ಮತ್ತೆ ಈಗ ಹೋರಾಟ ಮಾಡಿ ನೀವು ಇಲ್ಲ ಬೆಂಗಳೂರಲ್ಲಿ ಮಾಡಲ್ಲ, ಏನಾಗುತ್ತೆ? ಬೆಂಗಳೂರಲ್ಲೂ ಮಾಡಿದೀವಿ ಸರ್. ಈಗ ಡಿ ಕೆ ಶಿವಕುಮಾರ್ ಮನೆಗೂ ಮಾಡಲ್ಲ. ತುಂಬಾ ಹೋರಾಟ ಮಾಡಿದೀವಿ ಸರ್. ಈಗ ಅದು ಬೆಂಗಳೂರಲ್ಲೂ ನಾವು ಡೈರೆಕ್ಟ್ ಅಂದ್ರೆ ಸಿಎಂ ಅಲ್ಲ. ಈಗ ನಾನು ಹೋರಾಟನ ಬರೀ ಧಾರವಾಡದಲ್ಲೇ ಮಾಡಿಲ್ಲ ಸರ್. ಈಗ ಇಲ್ಲಿಂದ ಹೋರಾಟ ಮಾಡಿದಾದ್ಮೇಲೆ 4 ಹೋರಾಟ, ಧಾರವಾಡದಷ್ಟು ನಿಮ್ದು ಯಾವ್ದು ಬೇರೆ ಕಡೆ ಈ ತರ 4ರಿಂದ 5 ಹೋರಾಟ ಬೆಂಗಳೂರಲ್ಲೂ ಮಾಡಿದೀವಿ ಸರ್. ಈಗ ಶಿಕ್ಷಣ ಇಲಾಖೆಯಲ್ಲಿ ಇರೋಂಥ ಸಮಸ್ಯೆ ಎಲ್ಲಾನು ಸಮಸ್ಯೆ ಬಗೆಹರಿಸಿದ್ರು. ಒಂದಲ್ಲ ಸರ್, ಎಲ್ಲಾ ಸಮಸ್ಯೆ ಡಿಸ್ಕ್ರಿಪ್ಟಿವ್ ತೆಗೆದ್ರು, MCQ ಇಟ್ರು ಶಿಕ್ಷಣ ಇಲಾಖೆಯಿಂದ. ಮತ್ತೆ ಎಷ್ಟೋ ಜನಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ. BCom B.Ed ಅವ್ರಿಗೆ ಅವಕಾಶ ಕೊಟ್ರು. ಮತ್ತೆ ಅಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ಇದು CPED ಅವರಿಗೆ ದೈಹಿಕ ಶಿಕ್ಷಕರ ಅವಕಾಶ ಮಾಡಿಕೊಟ್ರು, ಬಯೋಟೆಕ್ನಾಲಜಿಗೆ ಅವಕಾಶ ಮಾಡಿಕೊಟ್ರು, ಬಯೋಕೆಮಿಸ್ಟ್ರಿಗೆ ಅವಕಾಶ ಮಾಡಿಕೊಟ್ರು. ಶಿಕ್ಷಣ ಇಲಾಖೆಯಲ್ಲಿರೋಂಥ ಎಲ್ಲಾ ಸಮಸ್ಯೆ ಬಗೆಹರಿದ್ವಿ. ನಾವು ಅಲ್ಲೂ ಕೂಡ CBI ತನಿಖೆ ಮಾಡ್ಬೇಕಂತ ಹೇಳ್ಬಿಟ್ಟು ವೆಟರ್ನರಿ ಆಫೀಸರ್ಸ್ ಎಲ್ಲ ಹುಡುಗರನ್ನ ತಗೊಂಡು ಅಲ್ಲೂ ನಾವು ಹೋರಾಟ ಮಾಡಿದ್ವಿ. ಅಲ್ಲೂ ಅದನ್ನ CID ಕೊಟ್ರು. ನಾವೇನ್ ಹೇಳ್ತೀವಿ ಸರ್, ಇಲ್ಲಿರೋಂಥ ಸ್ಟೂಡೆಂಟ್ಸಿಗೆ ಇಲ್ಲಿ ಜಾಸ್ತಿ ಜನ ಸ್ಟೂಡೆಂಟ್ಸು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಈ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಫೈರ್ ಮ್ಯಾನ್ ಇರ್ಬೋದು, ಮತ್ತೆ ಲೈನ್ ಮ್ಯಾನ್ ಇರ್ಬೋದು, ಆ ತರ ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ. ಆದ್ರೆ ಆಕಾಂಕ್ಷಿಗಳಿಗೆ ಅವ್ರ ಸಮಸ್ಯೆ ಇದ್ದಾಗ ಸ್ಟೂಡೆಂಟ್ಸೇ ಕೇಳ್ಕೊಂಡಾಗ ಸರ್ ಧಾರವಾಡ ಬನ್ನಿ, ಧಾರವಾಡದಲ್ಲಿ ಮಾಡೋಣ ಅಂತ ಹೇಳಿದಾಗ ಮಾತ್ರ ಬಂದಿದ್ದೀನಿ. ನಾನು ಧಾರವಾಡಕ್ಕೆ ಬಂದು ಹೋರಾಟ ಮಾಡ್ಬೇಕಂತ ಇಲ್ಲಿ ಏನೋ ಪರ್ಸನಲ್ ಇಂಟ್ರೆಸ್ಟ್ ಇಟ್ಕೊಂಡು ಏನೋ ಹೋರಾಟ ಮಾಡ್ತೀನಿ ಅಂತ ದಯವಿಟ್ಟು ತಿಳ್ಕೊಂಬೇಡಿ. ಇಲ್ಲಿ ಸ್ಟೂಡೆಂಟ್ಸ್ ಏನೋ ಒಂದು ಆಗಿರೋಂಥ ಒಂದು ಅನ್ಯಾಯದ ಬಗ್ಗೆ ಅವರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಹೇಳಿ ಒಂದು ಹೋರಾಟ ಮಾಡ್ತಾ ಇರೋದು. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಸರ್. ನೆಹರು ಮೈದಾನದಾಗ ಕೂತ್ರೆ ಏನ್ ಸಮಸ್ಯೆ ಇತ್ತು ನಿಮಗೆ ಅಂತ ಹೇಳಿಲ್ಲ ಸರ್. ನೆಹರು ಮೈದಾನದಿಂದ ಬಿಡ್ರಿ, ಅವ್ರು ಹೊರಗಡೆ ಬಂದವ್ರು ಅವ್ರಿಗೆ ಗೊತ್ತಿಲ್ಲ, ಧಾರವಾಡದ ಕ್ಲೈಮೇಟ್ ಬಗ್ಗೆ ಗೊತ್ತಿರೋಂಗಿಲ್ಲ, ಎಲ್ಲಿ ಏನೈತಿ ಸಿಚುವೇಶನ್ ಅಂತ ಹೇಳಿ. ನೀವು ಹೋರಾಟ ಏನು ಮಾಡಿದ್ರು ಅದೇ ಹೋರಾಟನೇ ಅಲ್ಲ ಸರ್. ಹೋರಾಟನೇ. ಈಗ ಸ್ಟೂಡೆಂಟ್ಸ್ ಎಲ್ಲಿ ಮಾಡ್ತೀರಿ, ಅಲ್ಲ ಪ್ರೆಸ್ಮೆಂಟ್ ಮಾಡ್ತೀರಿ, ಇಮಿಡಿಯೇಟ್ ಆಗಿ DC ಆಫೀಸ್ ಮುಂದೆ ಕುಂದಿರ್ತೀರಿ. ಇಂಥವೆಲ್ಲ ಯಾಕೆ ಮಾಡ್ತೀರಿ ಅಂತ ಗೊತ್ತಾಗೋದು ನನಗೆ. ಇಲ್ಲ ನೀವು ಅಲ್ಲ. ಫಸ್ಟ್ ಡೇ ಈಗ ನಾವು ಏನು ಸರ್, ಈಗ ಅಲ್ಲ ಸರ್, ಈಗ ಇದು ಆತರ ಇರಲ್ಲ, ಕಂಟ್ರೋಲ್ ಸಿಗಲ್ಲ ಸರ್. ನಾವು ಇಲ್ಲಿವರೆಗೂ ಹೋರಾಟ ಮಾಡಿರೋದು ಯಾವುದೋ ಏನೋ ಯಾರಿಗೋ ತೊಂದರೆ ಆಗಿರೋಂತಾಗಿರೋದು, ವೈಲೆನ್ಸ್ ರೂಪಕ್ಕೆ ತಗೊಂಬಂದಿರೋದು ಏನು ಆತರ ಮಾಡಿಲ್ಲ ಸರ್. ಓಕೆನಾ, ಸ್ಟೂಡೆಂಟ್ಸು ಇಲ್ಲಿವರೆಗೂ ಆಗಿರೋಂಥ ಹೋರಾಟ ಈಗ ಕಂಪ್ಯಾರಿಟಿವ್ಲಿ ನೀವು ಡೆಲ್ಲಿ ನೋಡಿದ್ರೆ ಸರ್ ಯಾವ ರೀತಿ ವೈಲೆನ್ಸ್ ರೂಪಕ್ಕೆ ಪಡ್ಕೊಂತು. ಈಗ ಶಾಂತಿಯುತ ಹೋರಾಟನೇ ನಾವು ಮಾಡ್ತಾ ಇರೋದು. ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಗ ಸರ್ಕಾರ ಈ ಬೇಡಿಕೆಗಳು ಈಡೇರಿಸಿಲ್ಲ ಅಂತಂದ್ರೆ ಸ್ಟೂಡೆಂಟ್ಸ್ ಸಾಯಂತ ಪರಿಸ್ಥಿತಿಗೆ ಬಂದಿದ್ದಾರೆ ಸರ್. ಇವತ್ತು ಯಾರಾದ್ರೂ ಸತ್ತರೆ ಯಾರು ಜವಾಬ್ದಾರಿ ಸರ್ ಅವರಿಗೆ? ಸ್ಟೂಡೆಂಟ್ಸ್ ಯಾರಾದ್ರೂ ಸೂಸೈಡ್ ಮಾಡ್ಕೊಂಡ್ರೆ ಯಾರು ಜವಾಬ್ದಾರಿ? ಇದು ರೆಕ್ರೂಟ್ಮೆಂಟ್ ಆಗಿಲ್ಲ ಅಂತ ಎಷ್ಟು ಜನ ಡೆತ್ ಆದ್ರು ಸರ್? ಎಷ್ಟು ಜನ ಡೆತ್ ಆದ್ರು ಸರ್ ಇವತ್ತು? ಅದ್ರ ಬಗ್ಗೆ ಧ್ವನಿ ಎತ್ತಬೇಕಲ್ಲ ನಾವು, ಅದ್ರ ಬಗ್ಗೆ ಸಮಸ್ಯೆ ಆಲಿಸ್ಬೇಕಲ್ಲ. ಇಷ್ಟೆಲ್ಲ ಆಗುತ್ತೆ ಆಗಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರ ಕೇಳಬೇಕು, ಯಾಕೆ ಆಗ್ತಾ ಇಲ್ಲ ಇದನ್ನ ಅಂತ. ಆಯ್ತು, ಬಂದು ಕುತ್ಕೊಂಡು ಇವ್ರು ಇಲ್ಲಿಂದ ಡೆಲ್ಲಿಗೆ ಹೋಗಕ್ಕಾಗುತ್ತೆ ಸರ್, 2-3 ಸಾವಿರ ಕಿಲೋಮೀಟರ್, ಅಲ್ಲಿಂದ ಸಮಸ್ಯೆ ಏನಿದೆ ಅಂತ ಕೇಳಕ್ಕಾಗುತ್ತೆ. ಕರ್ನಾಟಕದಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಬರ್ಲಿ ಆಯ್ತು ಧಾರವಾಡಕ್ಕೆ ಕೇಳಲಿ. ನಮ್ಮ ಸಮಸ್ಯೆ ಯಾಕೆ ಕೇಳಬಾರ್ದು ಸರ್? ಅಲ್ಲ, ಈಗ ನಾಳೆ ಪರ್ಮಿಷನ್ ಇಲ್ಲ, ನೀವು ಮಾಡ್ತೀರಿ ಸರ್. ಈಗ ನಾನು ಮಾಡಿಲ್ಲ ಅಂತಂದ್ರೆ ಸ್ಟೂಡೆಂಟ್ಸ್ ಮಾಡಕ್ ರೆಡಿ ಇದ್ದಾರೆ ಸರ್. ಇವತ್ತು ನೋಡಿ ಸರ್, ನಾನೇ ಹೇಳ್ತೀನಿ, ವೆರಿ ಸಿಂಪಲ್ ಸರ್. KPSC ಅಲ್ಲಿ ಸರ್ ಎಲ್ಲ ಪ್ರೂಫ್ ಇದೆ. ಕರ್ನಾಟಕ ಪಬ್ಲಿಕ್ ಖಂಡಿತಾನು ಸರ್. ಯಾಕೆ ಸ್ಟೂಡೆಂಟ್ಸ್ ಒಪಿನಿಯನ್ ಏನಿದೆ ಮಾಡ್ಬೇಕು ಅಂತ ಇದೆ, ನಾವು ಮಾಡೋದಿದ್ದೀವಿ ಸರ್. ಪರ್ಮಿಷನ್ಸ್ ಇಲ್ಲ ಅಂತಂದ್ರೆ ಮಾಡ್ಲೇಬೇಕಾಗುತ್ತೆ ಸರ್. ಇವತ್ತು ಶಾಂತಿಯುತ ಹೋರಾಟಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಮಾಡಿ ಅಂತ ಹೇಳ್ಬಿಟ್ಟು. ಅಲ್ಲ, ನೀವು ಜಾಗ ಕೊಟ್ಟಾರಲ್ಲ ಒಂದ್ ಕಡೆ, ಜಂತರ್ ಮಂತರ್ ಅಂತ ಡೆಲ್ಲಿಯಲ್ಲಿ ಒಂದ್ ಪ್ಲೇಸ್ ಕೊಟ್ಟಿದ್ದಾರೆ ಅಂದ್ಮೇಲೆ ಅಲ್ಲೇ ಮಾಡ್ಬೇಕಲ್ಲ. ಅಲ್ಲಿಂದ ಹೊರಗಡೆ ಬಂದಿದ್ದಕ್ಕೆ ಲಾಠಿ ಚಾರ್ಜ್ ಆಗಿತ್ತು ಸರ್. ಅಲ್ಲೇ ಡೆಲ್ಲಿಯಲ್ಲಿ ಅದೇ ಪ್ಲೇಸ್ ಇರೋದು ಸರ್. ಅದೇ ಪ್ಲೇಸ್ ಅಲ್ಲೇ ಮಾಡಿರೋಂಥದ್ದು. ಒಂದು ಪ್ಲೇಸ್ ಕೊಟ್ಟಿದ್ದಾರೆ ಕೋರ್ಟ್ ನಿಮ್ಗೆ. ನಾವು ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಕೊಟ್ಟಿದ್ದಲ್ಲ ಪ್ಲೇಸ್ ಸರ್. ರೆಕ್ರೂಟ್ಮೆಂಟ್ಗೋಸ್ಕರ ನಾವು ಕೇಳಿದ್ದು, ನಾವು ಅದನ್ನ ಮಾಡ್ತೀವಿ ಅಂತ ಎಲ್ಲೂ ಇದು ಹೇಳಿಲ್ಲ. ನಾವು ಅದನ್ನ ಅಪೀಲ್ ಮಾಡ್ಕೊಂಡು ಪ್ರೊಟೆಸ್ಟ್ ಒಂದೇ ಇರ್ತೈತೆ. ಕರೆಕ್ಟ್ ಸರ್. ಈಗ ಪ್ರೊಟೆಸ್ಟ್ ಅಲ್ಲ ಸರ್, ಅದು ಕಾಸ್ ಆಫ್ ಆಕ್ಷನ್ ಅದು ಬೇರೆನೇ ಇದೆ, ಇದು ಬೇರೆ ಇದೆ ಸರ್. ಅದಕ್ಕೆ ಇದು ಬೇರೆನೇ ನಾವು ಕೇಳ್ಕೊಬೇಕು. ಹೌದು ಸರ್, ಇದನ್ನ ಸಪರೇಟ್ ಮಾಡ್ಬೇಕು. ಇನ್ನೊಂದು ಹೇಳಿದ್ರೆ ನೀವು ಅದು ಯಾವ್ದೋ ಡಾಕ್ಟರ್ಸ್ ರಿಕ್ರೂಟ್ಮೆಂಟ್ ವೆಟರ್ನರಿ ಆಫೀಸರ್ ಅಕ್ಸಾ ಸಂಸ್ಥೆಯಿಂದ ಒಂದು ಹುಡುಗಿ ಮೇಲೆ ನೀವು ಕೇಸ್ ಮಾಡಿದ್ದೀರಿ.
ಒಂದಲ್ಲ ಸರ್, 329 ಜನ ನಾನೆಲ್ಲ ಮಾಡಿರೋದು ಗೊತ್ತಿಲ್ಲ ಸರ್. ದಯವಿಟ್ಟು ಅದನ್ನ ಕೇಸ್ ಮಾಡಿದ್ದು ಯಾರಂತ ನೋಡಿ ಸರ್. ನಾನ್ ಮಾಡಿಲ್ಲ. ಇಲ್ಲ ಸರ್, ನಾನ್ ಮಾಡಿಲ್ಲ. ಅದು ಮಂಜುನಾಥ್ ಅಂತ ಬಂದಿರೋಂತ ಕ್ಯಾಂಡಿಡೇಟ್ಸ್. ಇಲ್ಲ ಸರ್, ನಾನಲ್ಲ. ನೀವು ಫಸ್ಟ್ ಅದನ್ನ ಯಾರು FIR ಮಾಡಿದ್ದಾರೆ? ಇಲ್ಲಿವರೆಗೂ ಸ್ಟೂಡೆಂಟ್ಸ್ ಮೇಲೆ ಯಾರ ಮೇಲೂ ನಾವು FIR ಮಾಡಿಲ್ಲ. ಅದನ್ನ ನೋಡ್ಕೊಳ್ಳಿ. ಇಲ್ಲಿ ಮಾಡಿಲ್ಲ ಏನ್ ಸರ್. ಬೇಕಾದ್ರೂ ಅದೇ ತಿನ್ನಿ, ನೀವೇ ತಿನ್ಬೇಕು ಸರ್. ಖಂಡಿತ ನಮಗೆ ಸ್ಟೂಡೆಂಟ್ಸ್ ಮೇಲೆ ಮಾತ್ರ ನಿಮ್ಮ ಮಾಡಿಸ್ಬೇಕು. ಸಂಸ್ಥೆ ಸಂಘಟನೆ ಹೆಸರು ಹೇಳೋದು ಇಲ್ಲ ಸರ್, ನಾವು ಮಾಡಿಲ್ಲ. ಬೇಕಾದ್ರೆ ಅದನ್ನ ನೀವು ತೆಗೆದ್ಬಿಟ್ಟು ಬೇಕಾದ್ರೆ ತೋರಿಸಿ, ಎಲ್ಲಿದ್ರು ಬೇಕಾರೆ ವಿರೋಧಿಸಿಅವರು ಎನ್ಕ್ವೈರಿ ಆಗಬೇಕು ಅಂತ ಹೇಳಿದ್ದಾರೆ. ಸರ್. ನಾವು ಅದನ್ನ CBI ತನಿಖೆ ಕೊಡಿ ಅಂತ ಹೇಳಿದೀವಿ ಹೊರತು 329 ಜನದ ಮೇಲೂ ಹುಡುಗಿ ಜೀವನ ಹೇಳ್ರಿ, ಯಾಕೆ ಟಾಪರ್ ಯಾಕೆ ಆಯ್ತು ಬಿಡಿ, ನೀವು ಮಾಡಿಲ್ಲ, ನಾನ್ ಮಾಡಿಲ್ಲ. ಅವ್ರು ಮಾಡಿದಾರ. ಸೆಕೆಂಡ್ ಅವರು ಅಕ್ಷಾ ಸಂಸ್ಥೆ ಅಂತ ಹೆಸರು ಹೇಳಿದ್ರು. ಅಕ್ಸಾ ಸಂಘಟನೆ ಸರ್ CBI ತನಿಖೆ ಕೊಡಿ ಅಂತ ಹೇಳಿದೀವಿ ಹೊರತು ಆಯ್ತು, ಇಂಡಿವಿಜುವಲ್ ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ಇರ್ಬೋದು, ಯಾರೇ ರಾಜಕೀಯ ವ್ಯಕ್ತಿಗಳಿರ್ಬೋದು, ಇಂಡಿವಿಜುವಲ್ ಆಗಿ ಯಾರಿಗೂ ನಾವು ಮಾತಾಡಕ್ ಹೋಗಲ್ಲ. ಯಾಕೆ ಅಂತಂದ್ರೆ ಈ ವ್ಯವಸ್ಥೆ ಸರಿ ಹೋಗ್ಬೇಕು, ಅಷ್ಟೇ ಉದ್ದೇಶ ಇರೋದು. ಈಗ ಹುಡುಗಿ ಜೀವನದ ಬಗ್ಗೆ ಹೇಳಿಲ್ಲ, ಅವ್ರು ಯಾರೋ ಮಾಡಿದಾರೆ ಬಿಡಿ ಸೆಕೆಂಡ್ರಿ. ಈಗ ಅಕ್ಕಿಗೆ ನ್ಯಾಯ ಕೊಡ್ಸಕ್ ನೀವೇನಾದ್ರು ಹೋರಾಟ ಮಾಡ್ತೀವಿ? ಖಂಡಿತ ಮಾಡ್ತೀವಿ ಸರ್. ಈಗ ಸರ್, ಈಗ ಜೆನ್ಯೂನ್ ಇತ್ತಂದ್ರೆ ನಾನೇ ಅವ್ರ ಪರವಾಗಿ ನಿಂತ್ಕೊಂಡು ನಾಟಕ ಕಪ್ಪಿ ಕೊಡಿಸ್ತೀವಿ. ಅವರು ನಿಮ್ಮ ಹೆಸರು ಹೇಳಿದ್ದಕ್ಕೆ ನಿಮ್ಮ ಹೆಸರು ಹೇಳ್ತಾರೆ. ನಾನು ಹೇಳ್ತಿಲ್ಲ ಸರ್, ನೀವು ಹೇಳ್ತಾ ಇರೋದಕ್ಕೆ ನಾವು SSLC ಒಳಗ ಟಾಪರ್, ಸ್ಟೇಟಿಗೆ ಟಾಪರ್, PUC ಒಳಗ ಟಾಪರ್, ಹೌದಾ ಸರ್? ಈಗ ದುಡ್ಡು ಕೊಟ್ಟು ಅಕ್ಕಿ ಕಡೆ ದುಡ್ಡೇ ಇಲ್ಲ, ₹1 ಇಲ್ಲ ಕೊಡ್ಲಿಕ್ಕೆ. ಸರ್, ನೀವು ಹೇಳಿದ್ ಅಕ್ಸೆಪ್ಟ್ ಮಾಡ್ತೀನಿ. ಈಗ ಅವ್ರು ಜೆನ್ಯೂನ್ ಇದಾರ, ಅವ್ರ ಪರವಾಗಿದ್ದು ನಾನು ಆರ್ಡರ್ ಕಾಪಿ ಕೊಡ್ತೀನಿ. ಸೇಮ್ ಕ್ಯಾಂಡಿಡೇಟ್ ಈ ಕಡೆ ಬನ್ನಿ ಸರ್. ಅದೇ 1:3 ಪ್ರೊವಿಷನಲ್ ಲಿಸ್ಟ್ ಅಲ್ಲಿ ಅಲ್ಲ ಇನ್ನೊಬ್ರು ಸರ್ ದುಡ್ಡು ಕೊಟ್ಟವರು ಒಳಗಡೆ ಹೋಗಿರೋದ್ರಿಂದ ನೀವು ಹೇಳಿದ್ರಲ್ಲ ಸರ್, ಸೇಮ್ ಕ್ಯಾಂಡಿಡೇಟ್ 10th ಮತ್ತೆ PUC ಅಲ್ಲಿ 98-99% ತಗೊಂಡಿದ್ದಾರೆ. ಮತ್ತೆ ಗೋಲ್ಡ್ ಮೆಡಲಿಸ್ಟ್. ಮತ್ತೆ ಅದೇ CGP ಅಲ್ಲಿ ಡಿಗ್ರಿಯಲ್ಲಿ 8.59% ಇದೆ ಸರ್. ಅಂದ್ರೆ ಔಟ್ ಆಫ್ 100ಗೆ ನಾವು ಪರ್ಸೆಂಟೇಜ್ ತಗೊಳೋದಾದ್ರೆ 85-90% ಇದೆ. ಆ ಹುಡುಗಿಗೆ ಜಾಬ್ ಸಿಕ್ಕಿಲ್ಲ ಅಂತ ಕಣ್ಣಲ್ಲಿ ನೀರ್ ಹಾಕೊಂಡು ಅಳ್ತಾ ಇದ್ದಾರೆ. ಅದನ್ನೆಲ್ಲ ನೋಡ್ಬಿಟ್ಟು ತನಿಖೆ ಮಾಡ್ತಾರೆ ಸರ್. 1 ತಿಂಗಳಲ್ಲಿ ಏನಾಗುತ್ತೆ ಗೊತ್ತಾಗುತ್ತೆ. ಓಕೆನಾ? ಅದಾದ್ಮೇಲೆ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ, ನಾನು ಅವ್ರು ಹೇಳ್ದಲ್ಲ ಸರ್, ನಾನು ಇವತ್ತು ನಿಮ್ಗೆ ಮಾತು ಕೊಟ್ಟಿದ್ದೀನಿ. ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ, ನಾವು ಅವ್ರಿಗೆ ಯಾರಿಗೂ ಅನ್ಯಾಯ ಆಗ್ಬಾರ್ದು. ನಾವು ಅವ್ರ ಪರವಾಗಿ ನಿಂತ್ಕೊಂಡಿ ಸರ್. ಇಲ್ಲಿವರೆಗೂ ನಿಂತ್ಕೊಂಡು ಹೋರಾಟ ಮಾಡಿರೋದೇ ಅವ್ರ ಪರವಾಗಿ. ನಿಮ್ ಕಡೆ ಬರ್ತಾನೆ ತಗೋತೀವಿ, ನಿಮ್ಮ ಹೆಸರು ಹೇಳಿದ್ಮೇಲೆ ನಿಮ್ ಕಡೆ ಕಳಿಸ್ಬೇಕು. ಖಂಡಿತ ಕಳ್ಸ್ಕೊಡಿ ಸರ್, ನಾವು ಅವ್ರ ಪರವಾಗಿ ನಿಂತ್ಕೊಂತೀವಿ. ನೀವ್ ಹೇಳದ್ಮೇಲೆ ಅಂತೂ ಖಂಡಿತ ನಾವು ಅವ್ರ ಪರವಾಗಿ. ನಾವ್ ಹೇಳೇವಂತಲ್ಲ. ಅಲ್ಲ ಸರ್, ಈಗ ನನಗೆ ಗೊತ್ತಿರ್ಲಿಲ್ಲ ಅದು. ಹೆಂಗ್ ಬಂದಿರೋ ಹಂಗ್ ಬಂದಾರ. ಖಂಡಿತ ಸರ್, ಈಗ ಜೆನ್ಯೂನ್ ಇದಾರ ಅಂತ ಅಂದಾಗ ನಾವು ಅವ್ರನ್ನ CID ತನಿಖೆ ಆಗುತ್ತೆ ಸರ್. ಈ 329 ಜನದ ಮೇಲೆ ಎನ್ಕ್ವೈರಿ ಮಾಡ್ತಾರೆ, ಇನ್ ಡೀಟೇಲ್ ಮಾಡ್ತಿದ್ದಾರೆ. ಅದು ನೋಡ್ಕೊಂಡು ಏನಾಗುತ್ತೆ ಅದು ನಾವು ಖಂಡಿತ ನಾವು ಅವ್ರ ಪರವಾಗಿ ನಿಂತ್ಕೊಂತೀವಿ. ಇದು ನಿನ್ನೆ ಸಿಲೆಕ್ಟೆಡ್ ಮೀಡಿಯಾ ಪ್ರೆಸ್ ಮೀಟ್ ಮಾಡಿ ಎಲ್ಲ ಇದು ಹೇಳ್ಬಿಟ್ರಿ. ಎಲ್ಲ ಟಿವಿಯಲ್ಲಿ ಬಂದ್ ಮೀಡಿಯಾದಲ್ಲಿ ಬಂದ್ಬಿಟ್ಟಿದೆ. ನಾವೇನ್ ಬರೀಬೇಕಿಲ್ಲ ಈಗ? ನೀವು ನಿನ್ನೆ ಯಾಕೆ ಸಿಲೆಕ್ಟೆಡ್ ಮೀಡಿಯಾ ಕರೆದು ಯಾಕೆ ಪ್ರೆಸ್ ಮೀಟ್ ಮಾಡಿದ್ರಿ? ನಿನ್ನೆ ಯಾರಿಗೂ ಮಾಡಿಲ್ಲ ಸರ್. ಬೈಟ್ ಯಾಕೆ ಕೊಟ್ರಿ? ಬೈಟ್ ಕೊಟ್ರಿ ನಿನ್ನೆ ನೀವು? ಒಬ್ರಿಗೂ ಕೊಟ್ಟಿಲ್ಲ ಸರ್. ಯಾಕೆ ಬೈಟ್ ಕೊಟ್ಟು? ಸುಮ್ಮನೆ ಹೇಳ್ಬೇಡ್ರಿ. ಪ್ರಾಮಿಸ್ ಸರ್, ನಿಮ್ ಪ್ರಾಮಿಸ್ ಮಾಡಿ ನಾನ್ ಮಾಡಿಲ್ಲ. ಕೇಳಿ, ಯಾರಿಗಾದ್ರೂ ಕೊಟ್ಟಿಲ್ಲ. ಮತ್ತೆ ನಿನ್ನೆ ಇದು ಬಂದ್ಬಿಟ್ಟಿದೆ, ನಿನ್ನೆ ಆಗಲ್ಲ ಎಲ್ಲ ಕಡೆ. ಇಲ್ಲ ಸರ್, ಯಾರಿಗೂ ಕೊಟ್ಟಿಲ್ಲ. ಯಾರಿಗಾದ್ರು ಕೇಳ್ಬಿಡಿ. ಪ್ರೆಸ್ ಮೀಟ್ ಮಾಡೇ ಇಲ್ಲ ನಾನು. ದಯವಿಟ್ಟು ಅದನ್ನ ಬೈಟ್ ತಗೊಂಡ್ರೆ? ಇಲ್ಲ ಸರ್, ಒಬ್ರು ತಗೊಂಡಿಲ್ಲ ಸರ್. ಒಬ್ರು ತಗೊಂಡಿಲ್ಲ ಸರ್. ಒಬ್ರು ತಗೊಂಡಿಲ್ಲ ಸರ್. ಎಲ್ಲ ಇಲ್ಲೇ ಇದಾರೆ, ಯಾರು ತಗೊಂಡಿಲ್ಲ ಸರ್. ನಾನು ಕೊಟ್ಟಿಲ್ಲ ಬೈಟು. ತೋರ್ಸ್ಲ ನಿಮ್ಗೆ? ತೋರ್ಸ್ಲಿ ನಿಮ್ಗೆ? ಕರೆಕ್ಟ್ ಸರ್, ಅದು ರಿಪಬ್ಲಿಕ್ ಟಿವಿ ಕೊಟ್ಟಿದ್ದು ಒಂದೇನದು ಇದ್ರು ಹಂಗೆಲ್ಲ ನೀವು ಸರ್. ಇದು ರಿಲೇಟೆಡ್ ಸರ್. ಟಾಪಿಕ್ ಬೇರೆ ಸರ್. ಈ ರಿಲೇಟೆಡ್ ಟಾಪಿಕ್ ಬೇರೆ. ಇದ್ರ ಬಗ್ಗೆ ಮಾತಾಡಿದ್ರಿ ಸರ್. ಇದ್ರ ಬಗ್ಗೆ ಬೈಟ್ ಕೊಟ್ಟಿರಿ, ಹಂಗೆ ಆತರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ನಮ್ಮಲ್ಲಿ ಏನ್ ಕೇಳ್ತಾರ ಅಂದ್ರೆ ತಂಗಳು ಸುದ್ದಿ ಆಗ್ಬಿಡ್ತದೆ. ಸಾರಿ ಸರ್, ಏನ್ ಬರೀಬೇಕು ಇದನ್ನ? ಆ ತರ ಏನೋ ಮಿಸ್ಟೇಕ್ ಆಗಿದೆ. ಸಾರಿ ಸರ್, ಎಕ್ಸ್ಟ್ರೀಮ್ಲಿ ಸಾರಿ. ಬಟ್ ಇದು ಪ್ರೊಟೆಸ್ಟ್ ಪರ್ಮಿಷನ್ ಕೊಡೋದಕ್ಕಿಂತ ಇದೇನೋ ಪೊಲಿಟಿಕಲ್ ಆಂಗಲ್ ಅಲ್ಲಿ ಓಡ್ತಾ ಇದೆ ಅಂತ ನಿನ್ನೆನೋ ನೋಡಿದಾಗ ಇಲ್ಲ ಆ ತರ ಅದು ಈಗ ಎಲ್ಲರಿಗೂ ಪರ್ಮಿಷನ್ ಮಾಡ್ತಾರೆ. ಮತ್ತೆ ನಿಮ್ ಪ್ರೊಟೆಸ್ಟ್ ನ ಡೇ 1 ಇಂದ ಅಬ್ಸರ್ವ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ನಿಮ್ ಪ್ರೊಟೆಸ್ಟ್ ಮಾತ್ರ ಉಗ್ರ ರೂಪ ತಗೊಳುತ್ತೆ. ನೀವೆಲ್ಲಿಂದಲೂ ಓಡೋ ಬರೋದು, ಏನೋ ಇಟ್ಕೊಂಡು ಓಡ್ ಬರೋದು, ಆ ತರ ನಾನು ನೋಡಿದ್ದವ್ರು. ಮೈ ಅಬ್ಸರ್ವೇಷನ್ ವಿತೌಟ್ ಡಾಕ್ಯುಮೆಂಟ್ ನ ಮಾತಾಡಲ್ಲ. ಈ ತರದ್ದೆಲ್ಲ ಇದೆ. ಮತ್ತೆ ಸ್ಟೂಡೆಂಟ್ಸ್ ಅಷ್ಟೇನೆ ಇದ್ರಲ್ಲಿ ಕಂಟ್ರೋಲಿ ಸಿಗಲ್ಲ. ಆ ಮಾಬನ್ನ ನಾನು ನೋಡಿದ್ನಲ್ಲ, ACP ಮೇಲೆ ಒಂದು ಮಜ್ಜಿಗೆ ಇದನ್ನ ಎಸಿತಾನೆ ಅಂತಂದ್ರೆ ಆ ಹುಡುಗಂಗೆ ರಿಯಾಲಿಟಿ ಗೊತ್ತಿಲ್ಲ ಅಂತ ಆದ್ರೆ ನಿಮ್ಮ ಮೇಲೆ ನೀವು ಕಂಪ್ಲೇಂಟ್ ಅನ್ನ ಇದ್ ಮಾಡೋಷ್ಟು ನಿಮ್ಗೆ ತಾಕತ್ತಿದೆ. ಏನೋ 100 ಕಂಪ್ಲೇಂಟ್ ಆದ್ರೂ ಅದ್ ಮಾಡೋದು. ಬಟ್ ಸ್ಟೂಡೆಂಟ್ಸ್ ಮೇಲೆ ಸರ್. ಯಾರು ಈಗ ನಾವು ಹುಡುಗರಿಗೂ ಅದೇ ಹೇಳೋದು. ನಾನು ಅವ್ರಿಗೂ ಹೇಳಿದೀನಿ, ಕಾಂಪೌಂಡ್ಗೂ ಕೂಡ ನಾನು ಅದೇ ಹೇಳೋದು. ಸ್ಟೂಡೆಂಟ್ಸ್ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ರಿಯಾಲಿಟಿ ಗೊತ್ತಿರಲ್ಲ. ನಾಳೆ ಕಂಪ್ಲೇಂಟ್ ಆದ್ಮೇಲೆ ಕಾಂತಕುಮಾರ್ ಬರಲ್ಲ, ಅವ್ರ ತಂದೆ ತಾಯಿಗಳು ಬರ್ಬೇಕು. ಕರೆಕ್ಟ್ ಸರ್. ಈಗ ಅವ್ರ ತಂದೆ ತಾಯಿಗಳು ಅಲ್ಲಿ ಬೈತಾರೆ. ಕರೆಕ್ಟ್ ಸರ್. ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ, ಏನೇನೇ ಮಾಡಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಮತ್ತೆ ಇದಕ್ಕೆ ಪೊಲಿಟಿಕಲ್